Hello students, welcome back to our English class. In this class, we will continue with the lesson The Discovery written by Herman Old. Dear students, ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ದ ಡಿಸ್ಕವರಿ ಅನ್ನುವಂಥ ಪಾಠದ ಮುಂದಿನ ಭಾಗವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಹಿಂದಿನ ಕ್ಲಾಸ್ನಲ್ಲಿ ನಾವು ಈ ಪಾಠದಲ್ಲಿ ಬರ್ತಕ್ಕಂಥ ಮುಖ್ಯವಾದ ಪಾತ್ರಗಳನ್ನು ಪರಿಚಯ ಮಾಡಿಕೊಳ್ಳೋದ್ರ ಜೊತೆಗೆ ಈ ನಾಟಕದ ಹಿನ್ನೆಲೆಯನ್ನು ಕೂಡ ಅರ್ಥ ಮಾಡ್ಕೊಂಡ್ವಿ. ಈ ಕೊಲಂಬಸ್ನ ಜೊತೆಗೆ ಬಂದಿರತಕ್ಕಂಥ ಬೇರೆ ನಾವಿಕರಿಗೆ ಬೇಸತ್ತು ಹೋಗಿದ್ದಾರೆ, ಅವರೆಲ್ಲರಿಗೂ ಕೂಡ ಅಸಮಾಧಾನ ಇದೆ. ಅವ್ರು ಯಾರು ಕೂಡ ಈ ಕೊಲಂಬಸ್ನ ಜೊತೆಗೆ ಈ ಪ್ರಯಾಣವನ್ನು ಮುಂದೆ ವರಿಸೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅವರೆಲ್ಲರೂ ಕೂಡ ವಾಪಸ್ ತಮ್ಮ ದೇಶ ಆಗಿರ್ತಕ್ಕಂಥ ಸ್ಪೇನ್ಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಆದರೆ ಕೊಲಂಬಸ್ ವಾಪಸ್ ಹೋಗೋದಕ್ಕೆ ಅವನಿಗೆ ಇಷ್ಟ ಇಲ್ಲ. ಕಷ್ಟ ಆದರೂ ಸರಿ, ಸುಖ ಆದರೂ ಸರಿ, ತಾವು ಇಟ್ಕೊಂಡಿರ್ತಕ್ಕಂಥ ಗುರಿನ ತಲುಪಲೇಬೇಕು ಅಂತ ಹೋಗ್ತಾ ಇರ್ತಾರೆ. ಆದರೆ ಆ ನಾವಿಕರು ಈ ಕೊಲಂಬಸ್ ಅನ್ನು ಹೊಡೆದಾದ್ರೂ ಕೂಡ ನಮ್ಮ ಪಾಡಿಗೆ ನಾವು ವಾಪಸ್ ಹೋಗ್ಬಿಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿರ್ತಾರೆ. ಅವರಲ್ಲಿರ್ತಕ್ಕಂಥ ಅಸಮಾಧಾನ ಒಂದು ಹಾಡಿನ ಮೂಲಕ ವ್ಯಕ್ತ ಮಾಡ್ತಾ ಇರ್ತಾರೆ. ಕೆಲಸ ಮಾಡೋ ಟೈಮಲ್ಲಿ ಎಲ್ಲ ಕುಡ್ಕೊಂಡ್ಬಿಟ್ಟು ಹಾಡು ಹೇಳ್ತಾ ಇರ್ತಾರೆ. ಕೊಲಂಬಸ್ನಿಗೆ ಅದೆಲ್ಲ ನೋಡಿದಾಗ ತುಂಬಾ ಕೋಪ ಬರ್ತಾ ಇರ್ತದೆ. ಅದಕ್ಕೆ ಅವನು ಡಾನ್ ಪೆಡ್ರೋನ ಕಳಿಸ್ತಾನೆ. ಅವ್ರ ಬಾಯಿ ಮುಚ್ಚು, ಸೈಲೆಂಟ್ ಆಗಿರಕ್ಕೆ ಹೇಳು ಅಂತ ಹೇಳ್ಬಿಟ್ಟು ಕಳಿಸಿದಾಗ ಪೇಪೆ ಈ ಕೊಲಂಬಸ್ನ ಹತ್ರ ಬಂದ್ಬಿಟ್ಟು ಅವ್ರ ಬಗ್ಗೆ ಹೇಳ್ತಾನೆ. ಅವರು ತುಂಬಾ ಕುಡಿತಾ ಇರ್ತಾರೆ, ಕುಡಿದಾಗ ತುಂಬಾ ಹತಾಶರಾಗಿರ್ತಾರೆ, ಅವರು ತುಂಬಾ ಡೇಂಜರಸ್ ಆಗಿರ್ತಾರೆ, ತಾವು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾನೆ. ಇಲ್ಲಿವರೆಗೆ ನಮ್ಮ ನಾಟಕದ ಕತೆ ಬಂದಿತ್ತು. ಇನ್ನು ಇವತ್ತಿನ ಕ್ಲಾಸ್ನಲ್ಲಿ ಈ ನಾಟಕದ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನ ಇವಾಗ ಲೈನ್ ಬೈ ಲೈನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಆರಂಭ ಮಾಡೋಣ. ಪೇಪೆ ಕೊಲಂಬಸ್ನ ಹತ್ರ ಬಂದ್ಬಿಟ್ಟು ಆ ಸೀಮೆನ್ಗಳು ಕುಡಿದಾಗ ತುಂಬಾ ಡೆಸ್ಪರೇಟ್ ಆಗಿರ್ತಾರೆ, ಅಂದ್ರೆ ತುಂಬಾ ಹತಾಶರಾಗಿರ್ತಾರೆ. ತಾವು ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಆ ಸೀಮೆನ್ಗಳು ಹಾಡ್ತಕ್ಕಂಥ ಹಾಡು ಇನ್ನೂ ಜೋರಾಗಿನೇ ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಕೊಲಂಬಸ್ ಏನಂತಾನೆ ನೋಡಿ, ದಟ್ ಈಸ್ ಅಗ್ಲಿ. ಅವರೇನು ಕೆಲಸ ಮಾಡೋ ಟೈಮಲ್ಲಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡೋದ್ರ ಬದಲಾಗಿ ಕುಡಿದ್ಬಿಟ್ಟು ಇಷ್ಟು ಜೋರಾಗಿ ಕೆಟ್ಟದಾಗಿ ಹಾಡು ಹೇಳ್ತಾ ಇದ್ದಾರಲ್ಲ, ಅದು ತುಂಬಾ ಕುರೂಪ, ತುಂಬಾ ಕೆಟ್ಟದಾಗಿದೆ. ಐ ಬೇಡ್ ಡಾನ್ ಪೆಡ್ರೋ ಸ್ಟಾಪ್ ದೆಮ್. ನಾ ಆಲ್ರೆಡಿ ಡಾನ್ ಪೆಡ್ರೋನ ಅವ್ರ ಬಾಯಿ ಮುಚ್ಚೋದಕ್ಕೆ, ಸುಮ್ಮನೆ ಇರೋದಕ್ಕೆ ಕಳಿಸಿದ್ದೆ. ಆದ್ರೂ ಇನ್ನೂ ಕೂಡ ಹಾಡು ಕೇಳ್ತಾ ಇದೆಯಲ್ಲ, ಇನ್ನೂ ಜೋರಾಗಿನೇ ಕೇಳ್ತಾ ಇದೆಯಲ್ಲ. ಸೊ ಯು ಥಿಂಕ್ ದೇ ಮೈಟ್ ಬಿಕಮ್ ಡೇಂಜರಸ್? ಕೊಲಂಬಸ್ ಪೇಪೆ ಕೇಳ್ತಾ ಇದ್ದಾನೆ. ನಿನಗೆ ಅವರು ತುಂಬ ಡೇಂಜರಸ್, ಅಪಾಯಕಾರಿ ಆಗ್ತಾರೆ ಅಂತ ಅನಿಸ್ತಾ ಇದ್ದೇನಾ ಅಂತ ಕೇಳ್ತಾನೆ. ಡಾನ್ ಪೆಡ್ರೋ ರಿಟರ್ನ್ಸ್. ಅಷ್ಟೊತ್ತಿಗೆ ಡಾನ್ ಪೆಡ್ರೋ ಅಲ್ಲಿ ಕೆಳಗಡೆ ಹೋಗಿದ್ದ ಸೀಮೆನ್ಗಳಿಗೆ ಈ ಹಾಡೋದನ್ನು ಸ್ಟಾಪ್ ಮಾಡಿ ಅಂತ ಹೇಳಕ್ ಹೋಗಿದ್ದ. ಆದರೆ ಹಾಡು ಸ್ಟಾಪ್ ಆಗಿರಲಿಲ್ಲ. ಡಾನ್ ಪೆಡ್ರೋ ವಾಪಸ್ ಕೊಲಂಬಸ್ನ ಹತ್ರ ಬರ್ತಾನೆ. ಅವಾಗ ಗೋ ಬಾಯ್ ಅಂತ ಹೇಳ್ಬಿಟ್ಟು ಕೊಲಂಬಸ್ ಪೇಪೆಗೆ ಹೋಗಿ ನಿನ್ನ ಇಲ್ಲಿಂದ ಅಂತ ಹೇಳ್ತಾನೆ. ಪೇಪೆ ಮೂವ್ಸ್ ಅವೇ ಬಟ್ ಡಸ್ ನಾಟ್ ಗೋ ಔಟ್. ಪೇಪೆ ಅಲ್ಲಿಂದ ಹೊರಡ್ತಾನೆ, ಆದರೆ ಕೆಳಗಡೆ ಎಲ್ಲಿ ಹೋಗಲ್ಲ. ಅಲ್ಲೇ ಸೈಡಲ್ಲಿ ಹೋಗ್ಬಿಟ್ಟು ಒಂದು ಕಡೆ ಮರಿಗೆ ನಿಂತ್ಕೊಳ್ತಾನೆ. ಅವಾಗ ಕೊಲಂಬಸ್ ಡಾನ್ ಪೆಡ್ರೋ ಕೇಳ್ತಾನೆ, ವೆಲ್ ಡಾನ್ ಪೆಡ್ರೋ, ದೇರ್ ಸಿಂಗಿಂಗ್ ಚೇಂಜಸ್ ಟು ರೋರಸ್. ಡಾನ್ ಪೆಡ್ರೋ, ಅವ್ರ ಹಾಡಾಗಿಲ್ಲ, ಈಗ ಗರ್ಜನೆ ಆಗ್ತಾ ಇದೆಯಲ್ಲ ಅಂತ ಕೇಳ್ದ. ದ ಡೀಪನಿಂಗ್ ಆಫ್ ದ ಡಿಸ್ಕಂಟೆಂಟ್ ಈಸ್ ಆಮಿನಸ್. ಅವ್ರಲ್ಲಿರ್ತಕ್ಕಂಥ ಅಸಮಾಧಾನ ಏನಿದೆ, ಡಿಸ್ಕಂಟೆಂಟ್ ಅನ್ನೋದು, ಅದು ತುಂಬ ಆಳ ಆಗ್ತಾ ಹೋಗ್ತಾ ಇದೆ. ಇದು ಏನಾದರೂ ಅಪಶಕನದ ಲಕ್ಷಣವಾಗಿ ಕಾಣ್ತಾ ಇದ್ದೇನಾ ಅಥವಾ ಮುಂದೆ ಏನಾದರೂ ಕೆಟ್ಟದ್ದಾಗೋದಿದೇನಾ ಅಂತ ಡಾನ್ ಪೆಡ್ರೋಗೆ ಕೊಲಂಬಸ್ ಕೇಳ್ತಾನೆ. ದ ನಾಯ್ಸ್ ಗ್ರೋಸ್ ಲೌಡರ್. ಅಷ್ಟೊತ್ತಿಗೆ ಆ ಸೀಮೆನ್ಗಳು ಏನು ಹಾಡು ಹೇಳ್ತಾ ಇದ್ರಲ್ಲ, ಇನ್ನೂ ಜೋರಾಗಿನೇ ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಪೆಡ್ರೋ ಕೊಲಂಬಸ್ ಕೇಳ್ತಾನೆ, ಕ್ಯಾಪ್ಟನ್, ದೇ ಇಗ್ನೋರ್ ಮೈ ಆರ್ಡರ್. ಕ್ಯಾಪ್ಟನ್, ಅವರು ನನ್ನ ಆದೇಶವನ್ನು ಪಾಲಿಸ್ತಾ ಇಲ್ಲ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ನನ್ನ ಮಾತು ಅವರು ಕೇಳ್ತಾ ಇಲ್ಲ ಅಂತ ಪೆಡ್ರೋ ಹೇಳ್ದ. ಅವಾಗ ಕೊಲಂಬಸ್ ಫ್ಯೂರಿಯಸ್, ಕೊಲಂಬಸ್ಗೆ ತುಂಬ ಉಗ್ರ ಆಗಿಬಿಡ್ತಾನೆ, ಕೋಪ ಬಂದ್ಬಿಡ್ತದೆ. ಅವಾಗೇನಂತ ನೋಡಿ, ಐ ವಿಲ್ ಮೇಕ್ ಎನ್ ಎಕ್ಸಾಂಪಲ್ ಆಫ್ ಒನ್ ಆಫ್ ದೆಮ್. ಇವತ್ತು ಒಬ್ಬನಿಗೆ ಒಂದು ಸರಿಯಾಗಿ ಮಾಡ್ತೀನಿ, ಒಂದು ಉದಾಹರಣೆ ಆಗಬೇಕು, ಅದನ್ನ ನೋಡಿ ಎಲ್ಲ ಬಾಯಿ ಮುಚ್ಕೊಂಡು ಕೂರ್ತಾರೆ, ಒಬ್ಬನಿಗೆ ಸರಿಯಾಗಿ ಮಾಡ್ತೀನಿ ಇರು ಅಂತ ಹೇಳ್ಬಿಟ್ಟು ಸಡನ್ಲಿ ಹೇಳ್ತಾನೆ, ಹೆಲೋ ದೇರ್, ಏಯ್ ಯಾರಲ್ಲಿ, ವಾಟ್ ಇಸ್ ಸ್ನೀಕಿಂಗ್ ಮಿಸ್ಚಿಪ್ ಮೇಕರ್ ದಟ್ ಇಸ್ ಕ್ರೌಲಿಂಗ್ ಅಬೌಟ್ ದ ಡೆಕ್. ಆ ಡೆಕ್ ಹತ್ರ ಯಾರದು ಕೆಟ್ಟದಾಗ ಏನೋ ಅನುಮಾನಾಸ್ಪದವಾಗಿ ಏನೇನೋ ತರಲೆ ಮಾಡ್ತಾ ಇದ್ರಲ್ಲ, ಯಾರದು, ಶೋ ಯುವರ್ ಸೆಲ್ಫ್, ನಿಮ್ಮ ಮುಖ ತೋರಿಸಿಲಿ, ಯಾರು ನೋಡೋಣ ಅದು ಅಂತ ಕೊಲಂಬಸ್ ಹೇಳ್ತಾನೆ. ಅಷ್ಟೊತ್ತಿಗೆ ಪೇಪೆ ಅಲ್ಲಿ ಸೈಡಲ್ಲಿ ಮರಿಗೆ ನಿಂತಿದ್ನಲ್ಲ, ಅವನು ಈ ಸೀಮೆನ್ಗಳು ಏನೋ ಮಾತಾಡ್ಕೊಳ್ತಾ ಇದ್ರು. ಈ ಕೊಲಂಬಸ್ ಹೇಳಿದ್ನಲ್ಲ, ಯಾವನವನು ಮುಖ ತೋರಿಸಿ ಅಂತ ಹೇಳಿದಾಗ ಅವರೇನೋ ಕೊಲಂಬಸ್ನಿಗೆ ಅಂತಾರೆ, ಅದು ಪೇಪೆ ಕೇಳಿಸುತ್ತೆ. ಅವಾಗ ಹೂ ಹ್ಯಾಸ್ ಬಿನ್ ಅನ್ಅಬ್ಸರ್ವ್ಡ್, ಅವನು ಮರಿಗೆ ನಿಂತ್ಕೊಂಡಿದ್ನಲ್ಲ ಪೇಪೆ, ಅವನು ಹೇಳ್ತಾನೆ, ದೇ ಶ್ಯಾಂಟ್ ಅಂದರೆ ದೇ ಶಾಲ್ ನಾಟ್, ಅವರಿಲ್ಲ ಅಂದ್ಕೊಂಡು ಓಡಿ ಬರ್ತಾನೆ ಪೇಪೆ. ಅವಾಗ ಕೊಲಂಬಸ್ ಪೇಪೆ ಕೇಳ್ತಾನೆ, ಬಾಯ್ ಕಮ್ ಹಿಯರ್, ಏ ಬಾಯ್ ಇಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ವಾಟ್ ವರ್ ದ ವರ್ಡ್ಸ್? ಆ ಮಾತುಗಳೇನವು, ಏನಂದ್ರು ಅವರು, ಅದು ಏನಂದ್ರು ಅವ್ರು ನನ್ನ ಬಗ್ಗೆ ಅಂತ ಕೊಲಂಬಸ್ ಕೇಳ್ದ.
ಆವಾಗ ಪೇಪೆ ಆಲ್ಮೋಸ್ಟ್ ವೀಪಿಂಗ್, ಪೇಪೆಗೆ ತುಂಬ ದುಃಖ ಆಗಿತ್ತು. ಯಾಕೆಂದರೆ ಕ್ಯಾಪ್ಟನ್ಗೆ ಹೀಗೆಲ್ಲ ಮಾತಾಡ್ತಾರಲ್ಲ ಅಂತ ಅಂದ್ಕೊಂಡು ತುಂಬ ದುಃಖಿಸ್ತಾನೆ ಕೊಲಂಬಸ್ನ ಹತ್ರ ಹೇಳ್ತಾನೆ. ಹಿ ಸೇಡ್, ಅವನು ಹೇಳಿದ್ನಂತೆ ಏನಂತ ನೋಡಿ, ದ ಸಾಂತಾ ಮರಿಯಾ ವಿಲ್ ಬಿ ದ ಲೈಟರ್ ಫಾರ್ ಹಿಸ್ ಕಾರ್ಕಾಸ್. ಸಾಂತಾ ಮರಿಯಾ ಅಂತಂದರೆ ಈ ಕೊಲಂಬಸ್ ಮತ್ತು ನಾವಿಕರೆಲ್ಲ ಸೇರಿಕೊಂಡು ಈ ಸಾಧನೆ ಯಾತ್ರೆಗೆ ಹೊರಟಿದ್ರಲ್ಲ ಡಿಸ್ಕವರಿಗೆ, ಆ ಹಡಗಿನ ಹೆಸರು ಸಾಂತಾ ಮರಿಯಾ. ಅವನು ಅಂದಿದ್ದಂತೆ ದ ಸಾಂತಾ ಮರಿಯಾ ವಿಲ್ ಬಿ ಲೈಟರ್ ಫಾರ್ ಹಿಸ್ ಕಾರ್ಕೆಸ್ ಅಂತಂದರೆ ಡೆಡ್ ಬಾಡಿ ಅಂತ. ಅವನು ಅಂದಿದ್ದಂತೆ ಈ ಕೊಲಂಬಸ್ನ ಶವಕ್ಕೆ ಈ ಹಡಗು ಚಿತೆ ಆಗಿಬಿಡ್ತದೆ ಅಂತ ಅಂದಿದ್ದಂತೆ. ಅದನ್ನು ಪೇಪೆ ಕೊಲಂಬಸ್ಗೆ ಹೇಳ್ತಾನೆ. ಅವಾಗ ಕೊಲಂಬಸ್ ಬಿಟ್ಟರ್ಲಿ ಸ್ವಲ್ಪ ಕಟುವಾಗಿಬಿಟ್ಟನೆ ಹೇಳ್ತಾನೆ, ಹೀ ಸೇಡ್ ದ್ಯಾಟ್, ಡಿಡ್ ಹಿ, ಅವನು ಹೇಳಿದ್ನ, ಈ ಥರ ಹೇಳಿದ್ನ ಅಂತ ಹೇಳಿಬಿಟ್ಟು ಹಿ ಬ್ಲಿಂಕ್ಸ್ ಮೂಡ್ ಮೋರ್ ದ್ಯಾನ್ ಹಿ ವಿಲ್ ಶೋ. ಅವನಿಗೂ ಕೂಡ ಒಂಚೂರು ಬೇಜಾರಾಯಿತು. ಯಾಕೆ ಅಂತಂದರೆ ಯಾವುದೋ ಸಾಹಸ ಯಾತ್ರೆ ಮಾಡ್ತಾ ಇದ್ದೀವಿ, ಸಾಧನೆ ಮಾಡ್ತಾ ಇದ್ದೀವಿ, ಯಾವುದೋ ದೇಶನ ಕಂಡು ಹಿಡಿಯೋಕೆ ಹೋಗ್ತಾ ಇದ್ದೀವಿ, ಈಗ ನನ್ನ ಜೊತೆ ಇದ್ದವರೇ ನನಗೆ ತಿರುಗಿ ಬಿದ್ದಿದ್ದಾರಲ್ಲ, ನನ್ನನ್ನೇ ಸಾಯಿಸೋ ಮಟ್ಟಿಗೆ ಅವ್ರು ಮಾತಾಡ್ತಾರೆ ಅಂತಂದರೆ ಸ್ವಲ್ಪ ಅವನಿಗೂ ಕೂಡ ಬೇಜಾರಾಗುತ್ತೆ. ಅವಾಗ ಫ್ರಾನ್ಸಿಸ್ಕೋ ಹೇಳ್ತಾನೆ, ಐ ಆಮ್ ಸಾರಿ ಸರ್, ದಯವಿಟ್ಟು ಕ್ಷಮಿಸಿ. ಐ ನ್ಯೂ ಹೌ ಹೈ ಫೀಲಿಂಗ್ಸ್ ಹ್ಯಾಡ್ ರನ್. ನನಗೂ ಗೊತ್ತು ನಮ್ಮ ಭಾವನೆಗಳು ಎಷ್ಟು ಉನ್ನತ ಮಟ್ಟದಲ್ಲಿ ಹೋಗ್ತಾ ಇದ್ದಾವೆ, ನಮಗೂ ಕೂಡ ಫೀಲಿಂಗ್ ಆಗುತ್ತೆ. ಎಷ್ಟು ದಿನ, ಎಷ್ಟು ವಾರ, ಎಷ್ಟು ತಿಂಗಳ ತಂಗೆ ಹೋಗ್ತಾನೆ ಇರೋದು, ನಮಗೂ ಕೂಡ ಬೇಜಾರಾಗುತ್ತೆ, ಬೇಸರ ಆಗುತ್ತೆ ಅಂತ ಫ್ರಾನ್ಸಿಸ್ಕೋ ಹೇಳ್ತಾನೆ. ಅವಾಗ ಕೊಲಂಬಸ್ ಅಥಾರಿಟೇಟಿವ್ಲಿ, ಇವನು ಕ್ಯಾಪ್ಟನ್ ಅಲ್ವಾ, ಅಧಿಕಾರಯುತವಾಗಿ ಹೇಳ್ತಾನೆ, ಸೆಂಡ್ ಗುಲೆರ್ಮೋ ಐರಿಶ್ ಟು ಮೀ, ನನ್ನ ಹತ್ರ ಆ ಗುಲೆರ್ಮೋ ಐರಿಶನ್ನು ಕಳಿಸಿಲ್ಲಿ ಅಂತ. ಯಾಕೆ ಅಂದರೆ ಅವನು ಹೇಳಿರ್ತಾನೆ ಸಾಂತಾ ಮರಿಯಾ ವಿಲ್ ಬಿ ದ ಲೈಟರ್ ಫಾರ್ ಹಿಸ್ ಕಾರ್ಕಸ್, ಈ ಮಾತನ್ನು ಹೇಳಿದವನು ಗುಲೆರ್ಮೋ ಐರಿಶ್, ಅವನನ್ನು ಕಳಿಸಿಲ್ಲಿ ನನ್ನ ಹತ್ರ ಅಂತ ಕೊಲಂಬಸ್ ಹೇಳ್ತಾನೆ. ಅವಾಗ ಫ್ರಾನ್ಸಿಸ್ಕೋ ನಾಟ್ ವಿತೌಟ್ ಡಿಫಿಯನ್ಸ್ ಅಂದರೆ ಏನು ಹಿಂಜರಿಕೆ ಇಲ್ಲದೇ ಹೇಳ್ತಾನೆ, ಸಾರಿ ಸರ್, ಬಟ್ ಇಲ್ಲ ಸರ್, ಆದರೆ ಅಂತಾನೆ. ಅಷ್ಟೊತ್ತಿಗೆ ಕೊಲಂಬಸ್ ಹೇಳ್ತಾನೆ, ಡಿಸಿಪ್ಲಿನ್ ನೋಸ್ ನೋ ಬಟ್ಸ್. ಡಿಸಿಪ್ಲಿನ್ ಅಂದರೆ ಶಿಸ್ತು, ಈ ಶಿಸ್ತಿಗೆ ಆದರೆ ಗೀದ್ರೆ ಅಂತ ಏನೂ ಇಲ್ಲ, ಹೇಳಿದ್ದನ್ನು ಕೇಳಬೇಕು. ನಾನು ಕ್ಯಾಪ್ಟನ್ನು, ನೀವು ಸೀಮೆನ್ಗಳು, ಹೇಳಿದ್ದನ್ನು ಕೇಳಬೇಕಷ್ಟೇ ಅಂತ ಹೇಳ್ತಾನೆ ಕೊಲಂಬಸ್. ಅವಾಗ ಫ್ರಾನ್ಸಿಸ್ಕೋ ಆ್ಯಂಗ್ರಿಲಿ, ಕೋಪ ಮಾಡ್ಕೊಂಡೆ ಹೇಳ್ತಾನೆ, ಡಿಸಿಪ್ಲಿನ್ ಇಸ್ ಅ ಥಿಂಗ್ ಆಫ್ ಫಾಸ್ಟ್ ಸರ್. ಈ ಡಿಸಿಪ್ಲಿನ್ ಅನ್ನೋದೆಲ್ಲ ಹಳೆಯ ಕಾಲದ ಮಾತು, ಓಬೇರೈನ್ ಕಾಲದ ಮಾತೆಲ್ಲ ನಮ್ಗೆ ಹೇಳಕ್ಕೆ ಬರಬೇಡಿ, ಆಗಲ್ಲ. ಇಟ್ ಈಸ್ ಯು ಆರ್ ಅಸ್, ಇವತ್ತು ನೀವಿರಬೇಕು ಇಲ್ಲ ನಾವಿರಬೇಕು, ಸೊ ಆಗಲ್ಲ ಕಳ್ಸೋಕ್ಕೆ ಅಂತ ಫ್ರಾನ್ಸಿಸ್ಕೋ ಹೇಳ್ತಾನೆ. ಅವಾಗ ಕೊಲಂಬಸ್ ಟು ಡಾನ್ ಪೆಡ್ರೋ, ಫ್ರಾನ್ಸಿಸ್ಕೋನ್ ಬಿಟ್ಟು ಕೊಲಂಬಸ್ ಡಾನ್ ಪೆಡ್ರೋಗೆ ಹೇಳ್ತಾನೆ. ಏನಂತ, ಡಾನ್ ಪೆಡ್ರೋ, ಲೆಟ್ ಗುಲೆರ್ಮೋ ಐರಿಶ್ ಟು ಬಿ ಸೆಂಟ್ ಟು ಮೀ, ಆ ಗುಲೆರ್ಮೋ ಐರಿಶನ್ನು ನನ್ನ ಹತ್ರ ಕಳಿಸಿ ಅಂತ ಪೆಡ್ರೋಗೆ ಹೇಳ್ತಾನೆ. ಯಾಕೆಂದರೆ ಪೆಡ್ರೋ ಈ ಕ್ಯಾಪ್ಟನ್ಗಿಂತ ಕೆಳಗಿನ ಅಧಿಕಾರಿ. ಅವನಿಗೆ ಹೇಳ್ದ ಗುಲೆರ್ಮೋ ಐರಿಶನ್ನು ನನ್ನ ಹತ್ರ ಕಳಿಸಿ ಅಂತ. ಹಿ ಶಾಲ್ ನೋ ವಾಟ್ ಇಟ್ ಈಸ್ ಲೈಕ್ ಇನ್ ಐರನ್ಸ್. ಇಲ್ಲಿ ಐರನ್ಸ್ ಅಂತಂದರೆ ತಮಗೆ ಕೆಳಗಡೆ ಮೀನಿಂಗ್ ಕೊಟ್ಟಿದ್ದಾರೆ, ಚೈಂಡ್ ಅಂತಂದರೆ ಬಂಧಿಸಿಡೋದು. ಆ ಶಿಪ್ಪಲ್ಲಿ ಕೂಡ ಚಿಕ್ಕದೊಂದು ಶೆಲ್ ಥರ ಇರ್ತದೇನೋ, ಯಾರಾದರೂ ತಪ್ಪು ಕೆಲಸ ಮಾಡಿದರೆ, ಯಾರಾದರೂ ಅಪರಾಧ ಮಾಡಿದರೆ ಬಂಧಿಸಿಬಿಟ್ಟು ಅದರೊಳಗೆ ಹಾಕಿಡ್ತಾ ಇದ್ರೇನೋ, ಅದರಲ್ಲಿ ಹಾಕ್ತೀನಿ ಗುಲೆರ್ಮೋ ಐರಿಶನ್ಗೆ, ಗೊತ್ತಾಗತ್ತೆ ಇವತ್ತೊಂದಿನ ಅಲ್ಲಿ ಕಳೀಲಿ, ಆಮೇಲೆ ಅವನಿಗೆ ಸರಿಯಾಗಿ ಬುದ್ಧಿ ಬರುತ್ತೆ ಅಂತ ಕೊಲಂಬಸ್ ಹೇಳ್ತಾನೆ. ಪೆಡ್ರೋ ಈಸ್ ಹಾಫ್ ವೇ ಡೌನ್ ಟು ದ ಸ್ಟೇರ್ಸ್ ಟು ದ ಕ್ವಾರ್ಟರ್ ಡೆಕ್. ಸೊ ಪೆಡ್ರೋ ಇನ್ನು ಗುಲೆರ್ಮೋ ಐರಿಶನ್ನು ಕರಿಬೇಕು, ಕರ್ಕೊಂಡು ಕೊಲಂಬಸ್ನ ಹತ್ರ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಕ್ವಾರ್ಟರ್ ಡೆಕ್ಕಿಂದ ಕೆಳಗೆ ಇಳ್ಕೊಂಡು ಹೋಗ್ತಾ ಇರ್ತಾನೆ. ವೆನ್ ಗುಲೆರ್ಮೋ ಐರಿಶ್ ಆ್ಯಂಡ್ ಅದರ್ ಸೀಮೆನ್ ರಶ್ ಇನ್ ಅನ್ ಆ್ಯಂಗ್ರಿ ಮಾಸ್ ಟುವರ್ಡ್ಸ್ ಕೊಲಂಬಸ್. ಸೊ ಇವನು ಹೋಗಿ ಅವನು ಕಳ್ಸೋಕ್ಕಿಂತ ಮುಂಚೆನೇ ಗುಲೆರ್ಮೋ ಐರಿಶ್ ಮತ್ತು ತನ್ನ ಕೆಲವೊಂದು ಸಪೋರ್ಟರ್ಸ್ ಇದ್ರಲ್ಲ ಸೀಮೆನ್ಗಳು, ಅವರೆಲ್ಲ ಕರ್ಕೊಂಡು ಮೇಲಕ್ಕೆ ಹತ್ಕೊಂಡು ಓಡ್ಕೊಂಡು ಬರ್ತಿರ್ತಾನೆ. ಗ್ರೌಲಿಂಗ್ ಲೈಕ್ ಇನ್ಫ್ಯೂರಿಯೇಟೆಡ್ ಎನಿಮಲ್ಸ್, ತುಂಬ ಕೋಪದಲ್ಲಿ ಸಿಟ್ಟು ಬಂದಿರತಕ್ಕಂಥ ಪ್ರಾಣಿಗಳು ಹೆಂಗೆ ತಳ್ಕೊಂಡು ಬರ್ತಿರ್ತಾವಲ್ಲ, ಹಾಗೆ ಗುಲೆರ್ಮೋ ಐರಿಶ್ ಮತ್ತು ಅವನ ಜೊತೆಗಿರ್ತಕ್ಕಂಥ ಸೀಮೆನ್ಗಳು ಈ ಕೊಲಂಬಸ್ನ ಕಡೆಗೆ ಓಡ್ಕೊಂಡು ಬರ್ತಾ ಇರ್ತಾರೆ. ಆ ಗುಲೆರ್ಮೋ ಐರಿಶ್ ಮತ್ತು ಅವನ ಜೊತೆಗಿರ್ತಕ್ಕಂಥ ಈ ಸೀಮೆನ್ಗಳು ಏನು ಬೈಕೊಂಡು ತುಳ್ಕೊಂಡು ನುಕ್ಕೊಂಡು ಕೊಲಂಬಸ್ನ ಕಡೆಗೆ ಓಡಿ ಬರ್ತಾ ಇದ್ರೋ, ಅವಾಗ ಕೊಲಂಬಸ್ ಇನ್ ಎ ಥಂಡರಸ್ ವಾಯ್ಸ್ ಗುಡುಕ್ಕೊಂಡು ತುಂಬ ಅಧಿಕಾರಯುತವಾಗಿ ಹೇಳ್ತಾನೆ, ಸ್ಟಾಪ್, ನಿಂತ್ಕೊಳ್ಳಿ ಅಲ್ಲಿ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ವೈಲ್ಡ್ ಅಪ್ರೋರ್? ಏನು ಈ ಥರ ಗಲಾಟೆ ಮಾಡ್ಕೊಂಡು ಕಿರ್ಚ್ಕೊಂಡು ಓಡಿ ಬರ್ತಾ ಇದ್ರಲ್ಲ, ಏನಿದ್ರ ಅರ್ಥ ಅಂತ ಕೊಲಂಬಸ್ ಕೇಳ್ತಾನೆ. ದ ಮೆನ್ ಸ್ಟ್ಯಾಂಡ್ ಟ್ರಾನ್ಸ್ಫಿಕ್ಸ್ಡ್, ಅಂದರೆ ಅಲ್ಲಿ ಏನು ಕೂಗಾಡ್ಕೊಂಡು ಬರ್ತಾ ಇದ್ರಲ್ಲ ಅವರೆಲ್ಲ ಸಡನ್ನಾಗಿ ಅಲ್ಲೇ ನಿಂತ್ಕೊಂಡು ಬಿಡ್ತಾರೆ. ಅವಾಗ ಕೊಲಂಬಸ್ ಮುಂದುವರಿಸ್ತಾನೆ, ದ ಫಸ್ಟ್ ಮ್ಯಾನ್ ಟು ಮೂವ್ ಶಾಲ್ ಸ್ಪೆಂಡ್ ದ ರೆಸ್ಟ್ ಆಫ್ ದ ನೈಟ್ ಇನ್ ಐರನ್ಸ್. ಅಲ್ಲೇ ನಿಂತ್ಕೊಂಡಿದ್ದೀರಾ, ಯಾವನಾದ್ರೂ ಒಂದು ಹೆಜ್ಜೆ ಮುಂದಿಟ್ರೆ ಯಾವನು ಮುಂದೆ ಬರ್ತಾನೆ ಅವನು ರಾತ್ರಿ ಎಲ್ಲ ಆ ಐರನ್ಸ್ ಅಂದರೆ ಸೆಲ್ ಒಳಗೆ ಕಲಿಬೇಕಾಗುತ್ತೆ, ಬಂಧಿಸಿಬಿಡ್ತೀನಿ ಅಂತ ಕೊಲಂಬಸ್ ಹೇಳ್ತಾನೆ. ಅವನು ಆ ಥರ ಹೇಳಿದಾಗ ದೇರ್ ಇಸ್ ಎ ಪರ್ಸೆಪ್ಟೆಬಲ್ ಪಾಸ್,
ಅವರೆಲ್ಲ ಏನು ನುಗ್ಕೊಂಡು ಬರ್ತಾ ಇದ್ರು ಎಲ್ಲ ಅಲ್ಲೇ ನಿಂತ್ಕೊಂಡ್ರು. ಡ್ಯೂರಿಂಗ್ ವಿಚ್ ನೋ ಬಡಿ ಮೂವ್ಸ್, ಅವಾಗ ಎಲ್ಲರೂ ಯಾರೂ ಮೂವ್ ಆಗಲ್ಲ, ಎಲ್ಲ ಸಡನ್ನಾಗಿ ಎಲ್ಲೆಲ್ಲಿದ್ರೋ ಅಲ್ಲೇ ನಿಂತ್ಕೊಂಡು ಬಿಡ್ತಾರೆ. ದೆನ್ ವಿತ್ ಎ ವೈಲ್ಡ್ ಕ್ರೈ ಗುಲೆರ್ಮೋ ಐರಿಸ್ ಬ್ರೇಕ್ಸ್ ಅವೇ. ಸೊ ಅವರೆಲ್ಲ ಸೈಲೆಂಟಾಗಿ ನಿಂತ್ಕೊಂಡಿದ್ರು, ಆದರೆ ಗುಲೆರ್ಮೋ ಐರಿಶ್ ಅವ್ರ ಮಧ್ಯದಿಂದ ಜೋರಾಗಿ ಕಿರ್ಚ್ಕೊಂಡು ಮುಂದೆ ಬರ್ತಾನೆ. ಫ್ರಮ್ ದ ಅದರ್ಸ್ ಆ್ಯಂಡ್ ಅಡ್ವಾನ್ಸಸ್ ಟುವರ್ಡ್ಸ್ ಕೊಲಂಬಸ್. ಅವರೆಲ್ಲ ಸೈಲೆಂಟಾಗಿ ನಿಂತ್ಕೊಂಡಿದ್ರು, ಯಾಕಂದರೆ ಇವನು ಧ್ವನಿ ಇವನು ಮಾತು ಹಂಗಿತ್ತು. ಆದರೆ ಗುಲೆರ್ಮೋ ಐರಿಶ್ ಅವ್ರನ್ನೆಲ್ಲ ತಳ್ಕೊಂಡು ಕೊಲಂಬಸ್ನ ಕಡೆಗೆ ನುಗ್ಕೊಂಬರ್ತಾನೆ. ಅವಾಗ ಗುಲೆರ್ಮೋ ಏನಂತ ಹೇಳ್ತಾನೆ ನೋಡಿ, ಆ್ಯಂಡ್ ಹೂ ಈಸ್ ಟು ಪುಟ್ ಹಿಮ್ ಇನ್ ಐರನ್ಸ್. ಯಾರು ಮುಂದಿಡ್ತಾರೆ ಅವ್ರನ್ನ ತೊಗೊಂಡೋಗಿ ಸೆಲ್ಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಆ ಸೆಲ್ಗೆ ಯಾರು ಹಾಕೋರು ಬಂದುಬಿಟ್ಟು ವಿ ಆರ್ 30-1, ನಾವು 30 ಜನ ಇದ್ದೀವಿ, ಅವ್ನು ಯಾವನು ಕರ್ಕೊಂಡೋಗಿ ಸೆಲ್ಗೆ ಹಾಕ್ತಾನಲ್ಲ ಅವನು ಒಬ್ಬನೇ, ಆದರೆ ನಾವು 30 ಜನ ಇದ್ದೀವಿ, ನೋಡ್ಕೊಳ್ತೀವಿ ಅವನ್ನ ಅಂತ ಗುಲೆರ್ಮೋ ಹೇಳ್ದ. ಅವಾಗ ಕೊಲಂಬಸ್ ಕಾಮಾಗಿನೇ ಹೇಳ್ತಾನೆ, ಇಫ್ ನೋ ಬಡಿ ಎಲ್ಸ್ ಇಸ್ ಅವೈಲೇಬಲ್ ಫಾರ್ ದ ಆಫೀಸ್. ಆ ಕೆಲಸ ಮಾಡೋಕ್ಕೆ ಯಾರು ಸಿಗಲಿಲ್ಲ ಅಂತಂದರೆ, ಯಾರು ಮುಂದೆ ಬರಲಿಲ್ಲ ಅಂತಂದರೆ, ಐ ವಿಲ್ ಪರ್ಫಾರ್ಮ್ ಇಟ್ ಮೈ ಸೆಲ್ಫ್, ನಾನೇ ಆ ಕೆಲಸ ಮಾಡ್ತೀನಿ. ಯಾವನಾರು ಮುಂದೆ ಬಂದುಬಿಟ್ರೆ ಕರ್ಕೊಂಡೋಗಿ ನಾನೇ ಸೆಲ್ಲೊಳಗೆ ಹಾಕಿಬಿಡ್ತೀನಿ. ಗೆಟ್ ಬಿಲೋ, ನಿಂತ್ಕೋಬೇಡಿ, ಹೋಗಿ ಇಲ್ಲಿಂದ ಕೆಳಗೆ. ಲೆಟ್ ಮಿ ಹಿಯರ್ ನೋ ಮೋರ್ ಆಫ್ ದಿಸ್. ಇಲ್ಲಿ ನಿಂತ್ಕೊಂಡು ಕಿರ್ಚ್ಕೊಂಡು ಸೌಂಡ್ ಎಲ್ಲ ಮಾಡ್ಕೊಳ್ಬೇಡ, ಹೋಗಿ ಇಲ್ಲಿಂದ ಕೇಳಿಸಿ, ನಿಮ್ಮ ಕೆಲಸ ನೋಡ್ಕೊಳ್ಳೋಗಿ ಅಂತ ಕೊಲಂಬಸ್ ಹೇಳ್ದ. ಅವಾಗ ಗುಲೆರ್ಮೋ ಇನ್ ಹೈ ಎಕ್ಸೈಟ್ಮೆಂಟ್, ಗುಲೆರ್ಮೋ ಏನಂತ ಹೇಳ್ತಾ ನೋಡಿ ಎಕ್ಸೈಟ್ ಆಗಿ, ವಿ ಹ್ಯಾವ್ ಸ್ಟುಡ್ ಟೂ ಮಚ್, ನಾವು ತುಂಬ ಸಹಿಸ್ಕೊಂಡು ಬಂದ್ವಿ, ಒಂದಿನ ಅಲ್ಲ, ಒಂದು ವಾರ ಅಲ್ಲ, ತಿಂಗಳಗಟ್ಟಲೆ ನಿನ್ನ ಮಾತು ಕೇಳ್ಕೊಂಡು, ನೀನು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಸಹಿಸ್ಕೊಂಡು ಬಂದಿದ್ದೀವಿ. ವಿ ಹ್ಯಾವ್ ಬೀನ್ ಡೂಪ್ಡ್ ಡೇ ಇನ್ ಆ್ಯಂಡ್ ಡೇ ಔಟ್. ಡೂಪ್ಡ್ ಅಂತಂದರೆ ಒಂಥರ ಮರಳು ಮಾಡೋದು. ನಿಮ್ಮ ಮಾತು ಕೇಳ್ಕೊಂಡು ನಾವು ಹಗಲು ರಾತ್ರಿ ಅನ್ನೋದೇ ಬರ್ತಾನೆ ಇರ್ತೀವಿ, ಆದರೆ ನೀನೆಲ್ಲೂ ಕರ್ಕೊಂಡು ಹೋಗ್ತಿಲ್ಲ, ಸುಮ್ಮನೆ ನಮ್ಮ ಮರಳು ಮಾಡಿಕೊಂಡು ಕೆಲಸ ಮಾಡಿಸ್ಕೊಂಡು ಬರ್ತಾ ಇದೀಯಾ. ವಿ ಆರ್ ಮೆನ್ ವಿತ್ ಕಾಮನ್ ಫೀಲಿಂಗ್ಸ್ ಆಫ್ ಮೆನ್. ನಾವು ಸಾಮಾನ್ಯ ಮನುಷ್ಯರಿಗಿರ್ತಕ್ಕಂಥ ಫೀಲಿಂಗ್ಸ್, ಭಾವನೆಗಳು ಕೂಡ ನಮಗೂ ಇದ್ದಾವೆ. ವಿ ವಾಂಟ್ ಅವರ್ ಹೋಮ್ಸ್ ಆ್ಯಂಡ್ ಅವರ್ ಫ್ಯಾಮಿಲೀಸ್. ನಮಗೆ ಸಾಕು, ನಿನ್ನ ಜೊತೆ ಬರೋಕ್ಕಾಗಲ್ಲ, ಇನ್ನೂ ಎಷ್ಟು ದಿನ ಹೋಗ್ತೇವೋ, ಎಲ್ಲಿ ಹೋಗ್ತೇವೋ ಗೊತ್ತಿಲ್ಲ, ವಾಪಸ್ ಊರಿಗಾದ್ರೂ ಹೋಗ್ತೀವಿ. ನಮಗೆ ನಮ್ಮ ಮನೆಗಳು ಬೇಕು, ನಮ್ಮ ಫ್ಯಾಮಿಲೀಸ್ ಬೇಕು, ನಮ್ಮ ಹೆಂಡರು ಮಕ್ಕಳು ಮನೇಲಿದ್ದಾರೆ, ನಾವು ಅವ್ರಿಗೆ ಹೋಗಿ ಸೇರ್ಕೋಬೇಕು. ಐ ಸೇ ದ ಸಾಂತಾ ಮರಿಯಾ ಸ್ಯಾಲ್ ಟರ್ನ್ ಹರ್ ಹೆಲ್ಮ್ ಟುವರ್ಡ್ಸ್ ಸ್ಪೇನ್ ಎಟ್ ಒನ್ಸ್. ನಾನು ಹೇಳ್ತಾ ಇದ್ದೀನಿ, ಈ ಸಾಂತಾ ಮರಿಯಾ, ಈ ಶಿಪ್ ಏನಿದೆ, ಶಾಲ್ ಟರ್ನ್ ಹರ್ ಹೆಲ್ಮ್, ಇಲ್ಲಿ ಹೆಲ್ಮ್ ಅಂದರೆ ಸ್ಟೇರಿಂಗ್, ಆ ಹಡಗನ್ನು ತಿರುಗಿಸೋದಕ್ಕೆ ಇರ್ತದಲ್ಲ, ಆ ಹೆಲ್ಮ್ ಟರ್ನ್ ಟುವರ್ಡ್ಸ್ ಸ್ಪೇನ್ ಎಟ್ ಒನ್ಸ್. ಈಗಿಂದೀಗಲೇ ಇದು ಸ್ಪೇನ್ ದೇಶದ ಕಡೆಗೆ ತಿರುಗಬೇಕು, ಇನ್ನು ಮುಂದೆ ಎಲ್ಲೂ ಹೋಗಂಗಿಲ್ಲ, ಸ್ಪೇನ್ ಕಡೆಗೆ ತಿರುಗಿಸಿ ಅಂತ ಹೇಳ್ದ. ಆರ್ ವಿ ಆರ್ ನಾಟ್ ಮೆನ್ ಬಟ್ ಶೀಪ್. ನಾವು ಮನುಷ್ಯರಾಗಿರಲ್ಲ, ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ, ಈಗಿಂದೀಗಲೇ ಈಗ ಹಡಗನ್ನು ಸ್ಪೇನ್ ದೇಶದ ಕಡೆಗೆ ತಿರುಗಿಸಿ ಅಂತ ಗುಲೆರ್ಮೋ ಹೇಳ್ದ. ಅವಾಗ ಕೊಲಂಬಸ್ ಸ್ಟಿಲ್ ಕಾಮ್ ಆಗಿನೇ ಕೇಳ್ತಾನೆ, ಆ್ಯಂಡ್ ಹೂ ಶಾಲ್ ನೇವಿಗೇಟ್ ಹರ್. ವಾಪಸ್ ಸ್ಪೇನ್ ದೇಶಕ್ಕೆ ನೀವು ಹೋಗ್ತೀರಾ ಅಂತಂದರೆ ಯಾರು ಅದನ್ನು ನೇವಿಗೇಟ್ ಮಾಡ್ತಾರೆ, ಯಾರು ಈ ಶಿಪ್ಪನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಕೊಲಂಬಸ್ ಕೇಳ್ತಾನೆ. ಅವಾಗ ಗುಲೆರ್ಮೋ ಐರಿಶ್ ಹೇಳ್ತಾನೆ, ದರ್ ಇಸ್ ಪ್ಲೆಂಟಿ ಆಫ್ ಹೂ ಕ್ಯಾನ್ ಡೂ ದ್ಯಾಟ್. ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ, ಅವರೆಲ್ಲರಿಗೂ ಕೂಡ ನೇವಿಗೇಟ್ ಮಾಡೋಕ್ಕೆ ಬರುತ್ತೆ, ನೀನೇ ಬೇಕಂತೇನಿಲ್ಲ, ನಾವು ಹೊರಟು ಬಿಡ್ತೀವಿ. ದ ಡೆವಿಲ್ಸ್ ವಿತ್ ಯು, ನಿನ್ನ ಜೊತೆಗೆ ಯಾರೂ ಇಲ್ಲ, ನಿನ್ನ ದೆವ್ವ ನಿಮ್ಮ ಕಡೆಗೆ, ನಿನ್ನ ಸಪೋರ್ಟಿಗೆ ಯಾರೂ ಇಲ್ಲ, ನಾವೆಲ್ಲ ಸೇರಿಕೊಂಡು ಹೋಗಿಬಿಡ್ತೀವಿ. ವಿ ಆಲ್ ನೋ ದ್ಯಾಟ್ ರೈಡಿಂಗ್ ದ ಈಸ್ಟರ್ಲಿ ವಿಂಡ್. ನಮ್ಮೆಲ್ಲರಿಗೂ ಗೊತ್ತು, ನಾವೇನು ಹೊಸದಾಗಿ ಬರ್ತಾ ಇಲ್ಲ ಈಗ, ಈ ಈಸ್ಟರ್ಲಿ ವಿಂಡ್, ಪೂರ್ವದಿಂದ ಬರ್ತಕ್ಕಂಥ ಗಾಳಿ ಏನಿದೆ ಅದನ್ನು ನೋಡ್ಕೊಂಡು ನಾವು ಪ್ರಯಾಣ ಬೆಳೆಸಿದರೆ ಸಾಕು, ವಾಪಸ್ ಸ್ಪೇನ್ಗೆ ಹೋಗಿಬಿಡ್ತೀವಿ, ಇದು ನಮ್ಮೆಲ್ಲರಿಗೂ ಗೊತ್ತಿದೆ. ಬಟ್ ವಿ ಆರ್ ನಾಟ್ ಮೆನ್ ಅನ್ಯೂಸ್ ಟು ಸಿ. ನಾವೆಲ್ಲ ಸಮುದ್ರಕ್ಕೆ ಹೊಸದಾಗೆಲ್ಲ, ನಮಗೇನು ಈ ಸಮುದ್ರ ಪರಿಚಯ ಇಲ್ಲ ಅಂತಲ್ಲ, ನಾವು ಹುಟ್ಟಿ ಬೆಳೆದು ಇಂಥ ಸಾಹಸ ಯಾತ್ರೆಗಳನ್ನ ಸಾಕಷ್ಟು ಮಾಡಿದ್ವಿ, ನಮ್ಮೆಲ್ಲರಿಗೂ ಗೊತ್ತಿದೆ, ವಾಪಸ್ ಸ್ಪೇನ್ ದೇಶಕ್ಕೆ ಹೋಗೋದು ನಮಗೆ ಹೆಂಗಂತ ಗೊತ್ತಿದೆ ಅಂತ. ಒನ್ಸ್ ಕ್ಲಿಯರ್ ಅಪ್ ದಿಸ್ ಡೆವಿಲ್ಸ್ ಟ್ರ್ಯಾಕ್ ಈಸ್ ನೋ ಮೋರ್. ಒಂದು ಸರಿ ಕ್ಲಿಯರಾಗಿ ಗೊತ್ತಾದ ಮೇಲೆ ಈ ಡೆವಿಲ್ಸ್ ಟ್ರ್ಯಾಕ್ ಈಸ್ ನೋ ಮೋರ್, ನೀನು ಕರ್ಕೊಂಡು ಹೋಗ್ತಕ್ಕಂಥ ದಾರಿ ಎಲ್ಲಿಯೂ ಹೋಗಿ ತಲುಪಲ್ಲ ಅಂತ ನಮಗೆ ಗೊತ್ತಾದ ಮೇಲೆ ವಿ ವಿಲ್ ಬ್ಲೋ ಅವರ್ ವೇ ಬ್ಯಾಕ್ ಹೋಮ್. ನಾವು ವಾಪಸ್ ನಮ್ಮ ಮನೆಗೆ ಅಂದರೆ ಸ್ಪೇನ್ ದೇಶಕ್ಕೆ ಹೊರಟು ಬಿಡ್ತೀವಿ ಅಂತ ಗುಲೆರ್ಮೋ ಐರಿಶ್ ಹೇಳ್ದ. ಸೈನ್ಸ್ ಆಫ್ ಅಸೆಂಟ್ ಫ್ರಮ್ ದ ರೆಸ್ಟ್ ಆಫ್ ದ ಕ್ರಿವ್. ಅಲ್ಲಿ ಕೆಳಗಡೆ ಇನ್ನೂ ಸೀಮೆನ್ಗಳು ಇಟ್ಕೊಂಡಿದ್ರಲ್ಲ, ಅವ್ರು ಎಲ್ಲ ಕಡೆ ಹೌದು ಹೌದು ಅಂತ ಹೇಳ್ಬಿಟ್ಟು ಸೈನ್ ತೋರಿಸ್ತಾರೆ. ಕೊಲಂಬಸ್ ರೈಸಸ್ ಹಿಸ್ ಹ್ಯಾಂಡ್ ಅಪೀಲಿಂಗ್ ಫಾರ್ ಸೈಲೆನ್ಸ್. ಅವ್ರು ಜೋರಾಗಿ ಮಾತಾಡ್ತಿರೋದು ನೋಡಿ ಕೊಲಂಬಸ್ ಕೈ ಎತ್ಬಿಟ್ಟು ಸೈಲೆನ್ಸ್ ಅಂತ ಕೈ ಎತ್ತಾನೆ. ಈಸ್ ಪೇಲರ್ ದ್ಯಾನ್ ವಾಂಟ್ ಬಟ್ ವೆರಿ ಕಾಮ್. ಸೊ ತುಂಬ ಕಾಮ್ ಆಗಿನೇ, ಅವನಿಗೂ ಕೂಡ ಮನಸ್ಸಲ್ಲಿ ಬೇಜಾರಾಗಿದೆ, ಯಾರು ನಂಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವಾಗ ಕೊಲಂಬಸ್ ಗುಲೆರ್ಮೋ ಐರಿಶ್ ಕೇಳ್ತಾನೆ, ಡಾನ್ ಗುಲೆರ್ಮೋ, ಯು ಆರ್ ಎನ್ ಎಕ್ಸಲೆಂಟ್ ಸೇಲರ್. ನೀನೊಬ್ಬ ಅದ್ಭುತವಾಗಿರ್ತಕ್ಕಂಥ ನಾವಿಕ, ಎ ಮ್ಯಾನ್ ಆಫ್ ಅಬಂಡೆಂಟ್ ರಿಸೋರ್ಸ್ಫುಲ್ನೆಸ್.
ಅಂದರೆ ನಿನ್ನ ಹತ್ರ ತುಂಬ ಅದ್ಭುತವಾಗಿರ್ತಕ್ಕಂಥ ಸಂಪನ್ಮೂಲ ಜನ ಕೂಡ ಎಲ್ಲ ಇದ್ದಾರೆ. ಸಮ್ ಡೇ ನೀನು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋದರೆ ಒಂದು ದಿನ, ಇಫ್ ಯುವರ್ ಟಂಗ್ ಡಸ್ ನಾಟ್ ರನ್ ಅವೇ ವಿತ್ ಯುವರ್ ಡಿಸ್ಕ್ರಿಷನ್ ಅಂದರೆ ಸರಿಯಾಗಿರ್ತಕ್ಕಂಥ ಯೋಚನೆ ಮಾಡೋದ್ರ ಜೊತೆಗೆ ನಿನ್ನ ನಾಲಿಗೆ ಕೂಡ ಕರೆಕ್ಟಾಗಿ ಮಾತಾಡ್ತಾ ಇದ್ರೆ, ಯು ವಿಲ್ ಅಚೀವ್ ಪ್ರಾಸ್ಪೆರಿಟಿ ಇನ್ ಯುವರ್ ಕಾಲಿಂಗ್. ನೀನು ಹೋಗ್ತಕ್ಕಂಥ ಈ ದಾರಿನಲ್ಲಿ, ಈ ಮಾರ್ಗದಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಸಮೃದ್ಧಿಯನ್ನು ಸಂಪಾದನೆ ಮಾಡ್ತೀಯ. ಟುಡೇ ಯು ಆರ್ ಎನ್ ಏಬಲ್ ಬಾಡಿಡ್ ಸೀಮ್ಯಾನ್ ಆ್ಯಂಡ್ ನೋ ಮೋರ್. ಆದರೆ ಈ ಶಿಪ್ಪಲ್ಲಿ ಇವಾಗ ನಾವೇನು ಸಾಹಸ ಯಾತ್ರೆಗೆ ಹೋಗ್ತಾ ಇದೀವಲ್ಲ, ಇಲ್ಲಿ ನೀನು ಏಬಲ್ ಬಾಡಿಡ್ ಸೀಮ್ಯಾನ್ ಆ್ಯಂಡ್ ನೋ ಮೋರ್. ನಿನ್ನ ಜೊತೆಗೆ ಕೆಲವೊಬ್ಬರು ನಾವಿಕರನ್ನು ಕರ್ಕೊಂಬಂದಿರ್ತಕ್ಕಂಥ ಒಬ್ಬ ಸೀಮೆನ್ ಅಷ್ಟೇ, ಬೇರೆ ಏನೂ ಅಲ್ಲ. ಐ ಆಮ್ ಯುವರ್ ಕ್ಯಾಪ್ಟನ್. ಈ ಒಂದು ಯಾತ್ರೆಯಲ್ಲಿ ನಾನು ನಿಮ್ಮ ಕ್ಯಾಪ್ಟನ್ ಆಗಿದ್ದೀನಿ, ನೀನು ಕೇವಲ ಒಬ್ಬ ಸೀಮೆನ್ ಆಗಿದೆಯಾ. ಇದನ್ನು ಮೊದಲು ಕರೆಕ್ಟಾಗಿ ಅರ್ಥ ಮಾಡ್ಕೋ ಅಂತ ಹೇಳ್ದ. ಯುವರ್ ಡ್ಯೂಟಿ ಈಸ್ ಟು ಒಬೇ ಮೀ. ನಿನ್ನ ಕೆಲಸ ಇಲ್ಲಿ ಏನು ಅಂತಂದರೆ, ನಾನು ಹೇಳಿರ್ತಕ್ಕಂಥ ಆದೇಶಗಳನ್ನು ಪಾಲನೆ ಮಾಡೋದಷ್ಟೇ ನಿನ್ನ ಕೆಲಸ. ಆ್ಯಸ್ ಮೈನ್ ಈಸ್ ಟು ಒಬೇ ದ ರಾಯಲ್ ಸಾವರಿನ್ ಆಫ್ ಸ್ಪೇನ್ ಹೂ ಸೆಂಟ್ ಮೀ. ಈ ರಾಯಲ್ ಸಾವರಿನ್, ಆ ಸ್ಪೇನ್ ದೇಶದ ರಾಜ ರಾಣಿ ಏನು ಇವನು ಕಳಿಸಿದಾರಲ್ಲ, ಅವರ ಆಜ್ಞೆಯನ್ನು ನಾನು ಹೇಗೆ ಪಾಲಿಸ್ತೀನೋ ಹಾಗೆ ನಾನು ಮಾಡಿರ್ತಕ್ಕಂಥ ಆಜ್ಞೆಯನ್ನು ನೀನು ಪಾಲನೆ ಮಾಡಬೇಕಷ್ಟೇ. ಲೆಟ್ ದಟ್ ಬಿ ಕ್ಲಿಯರ್ಲಿ ಅಂಡರ್ಸ್ಟುಡ್ ಬಿಟ್ವೀನ್ ಅಸ್. ನಮ್ಮ ಮಧ್ಯಕ್ಕೆ ಮೊದಲು ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಮ್ಮನ್ನು ಕಳಿಸಿರ್ತಕ್ಕಂಥ ಸ್ಪೇನ್ ದೇಶದ ರಾಜ ರಾಣಿ ಏನಿದ್ದಾರೆ, ಅವ್ರ ಆಜ್ಞೆಯನ್ನು ನಾನು ಶಿರಸಾ ಪಾಲಿಸ್ತಾ ಇದ್ದೀನಿ. ಹಾಗೆ ನೀನೊಬ್ಬ ಸೀಮೆನ್ ಆದಮೇಲೆ ಈ ಹಡಗಿನ ಕ್ಯಾಪ್ಟನ್ ಆಗಿರ್ತಕ್ಕಂಥ ನನ್ನ ಆಜ್ಞೆಗಳನ್ನ ಪಾಲಿಸೋದು ನಿನ್ನ ಕರ್ತವ್ಯ. ಮೊದಲು ಅದು ನಮಗೆ ಕ್ಲಿಯರ್ ಆಗಿ ಅರ್ಥ ಆಗಲಿ. ಆ್ಯಂಡ್ ವಿ ಶಾಲ್ ನಾಟ್ ಫಾಲ್ ಔಟ್. ನಾವು ಇದನ್ನೆಲ್ಲ ಬಿಟ್ಟು ಬೇರೆ ರೀತಿ ಯೋಚನೆ ಮಾಡೋದು ಬೇಡ, ಈ ದಾರಿಯಿಂದ ಹೊರಗೆ ಹೋಗೋದು ಬೇಡ ಅಂತ ಹೇಳ್ದ. ನೌ ರಿಟರ್ನ್ ಟು ಯುವರ್ ಡ್ಯೂಟೀಸ್. ಈಗ ಇಲ್ಲಿಂದ ಹೊರಟಿ ಹೋಗ್ಬಿಟ್ಟು ನಿಮ್ಮ ಕರ್ತವ್ಯಗಳನ್ನ, ನಿಮ್ಮ ಕೆಲಸಗಳನ್ನ ಮಾಡೋಗಿ ಅಂತ ಕೊಲಂಬಸ್ ಹೇಳ್ದ. ಅಗೇನ್ ಎ ಪರ್ಸೆಪ್ಟೆಬಲ್ ಪಾಸ್. ಅವರೆಲ್ಲ ಏನು ಕೊಲಂಬಸ್ನ ಕಡೆಗೆ ಡೆಕ್ ಕಡೆಗೆ ಹತ್ಕೊಂಡ್ಬರ್ತಾ ಇದ್ರು, ಅವರೆಲ್ಲ ಹಾಗೆ ನಿಂತ್ಕೊಂಡ್ರು. ಕೊಲಂಬಸ್ ಅಥಾರಿಟೇಟಿವ್ ಮ್ಯಾನರ್ ಹೋಲ್ಡ್ಸ್ ದೆಮ್. ಯಾಕೆಂದರೆ ಇವನ ಧ್ವನಿ, ಇವನ ಪರ್ಸನಾಲಿಟಿ ಆಗಿತ್ತು. ಇವನು ಆ ಥರ ಹೇಳಿದ ತಕ್ಷಣ ಎಲ್ಲ ಅಲ್ಲೇ ನಿಂತ್ಕೊಂಡ್ರು ಸುಮ್ಮನೆ. ಪ್ರೆಸೆಂಟ್ಲಿ ಡಿಯಾಗೋ ಬ್ರೇಕ್ಸ್ ಔಟ್. ಇವಾಗ ಅವ್ರ ಮಧ್ಯಕ್ಕಿರ್ತಕ್ಕಂಥ ಡಿಯಾಗೋ ಮುಂದೆ ಬಂದು ಮಾತು ಹೇಳ್ತಾನೆ. ವರ್ಡ್ಸ್ ಫಾರ್ ಚಿಲ್ಡ್ರನ್ ಫ್ರೋತ್ ಆ್ಯಂಡ್ ಸ್ಕಮ್. ಡಿಯಾಗೋ ಏನು ಹೇಳ್ತಾನೆ ನೋಡಿ, ವರ್ಡ್ಸ್ ಫಾರ್ ಚಿಲ್ಡ್ರನ್. ಏನು ಚಿಕ್ಕ ಮಕ್ಕಳಿಗೆ ಕತೆ ಹೇಳ್ತಾ ಇದ್ದೀರಾ? ಫ್ರೋತ್ ಆ್ಯಂಡ್ ಸ್ಕಮ್ ಅಂದರೆ ಸಿಲ್ಲಿ. ಈಗ ಚಿಕ್ಕ ಮಕ್ಕಳಿಗೆ ನಾವು ಊಟ ಮಾಡಿಸ್ಬೇಕಾದ್ರೆ ಹೇಳ್ತೀವಿ ನೋಡಿ, ನಾಳೆ ಚಂದಮಾಮನ್ ತಂದು ಕೊಟ್ಬಿಡ್ತೀನಿ, ನೀನು ಊಟ ಮಾಡಪ್ಪ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಮಕ್ಕಳಿಗೆ ಊಟ ಮಾಡಿಸ್ತಾರೆ ಅಲ್ವಾ. ಚಂದಮಾಮನ್ ತಂದು ಮಗುಗೆ ಕೊಡೋಕ್ಕಾಗತ್ತಾ? ಹಾಗೆ ಚಿಕ್ಕ ಮಕ್ಕಳಿಗೆ ಹೇಳ್ದಂಗೆ ನಮ್ಮ ಹತ್ರ ಸಿಲ್ಲಿ ಕತೆಗಳನ್ನ ಹೇಳಕ್ಕೆ ಹೋಗ್ಬೇಡ. ವಿ ಆರ್ ಮೆನ್. ನಾವು ದೊಡ್ಡವರು, ನಮಗೆಲ್ಲ ಗೊತ್ತಾಗತ್ತೆ. ರೀಸನ್ ವಿತ್ ಅಸ್. ನಮ್ಮ ಜೊತೆಗೆ ಕರೆಕ್ಟಾಗಿ ವ್ಯವಹರಿಸು, ನೀನು ಕರೆಕ್ಟಾಗಿ ಮಾತಾಡು ಅಂತ ಡಿಯಾಗೋ ಹೇಳ್ತಾನೆ. ಅವಾಗ ಕೊಲಂಬಸ್ ಜೋರಾಗಿ ಸೈಲೆನ್ಸ್ ಅಂತ ಹೇಳ್ತಾನೆ. ದ ಟೋನ್ ಆಫ್ ಅಥಾರಿಟಿ ಕಾಮ್ಸ್ ದ ಮೆನ್. ಈ ರೀತಿ ಕೊಲಂಬಸ್ ಸೈಲೆನ್ಸ್ ಅಂತ ಹೇಳಿದ ತಕ್ಷಣ ಎಲ್ಲ ಸೈಲೆಂಟಾಗಿ ನಿಂತ್ಕೋತಾರೆ. ಹೂ ರಿಮೈನ್ ಹವೆವರ್ ಇನ್ ಎ ಹಡಲ್ಡ್ ಕ್ರೌಡ್ ಮರ್ಮರಿಂಗ್ ಡಿಸ್ಕಂಟೆಂಟೆಡ್ಲಿ. ಎಲ್ಲ ಸೇರ್ಕೊಂಡು ಒಟ್ಟಿಗೆ ಗುಂಪಾಗಿ ನಿಂತ್ಕೊಂಡಿರ್ತಾರೆ. ಹಡಲ್ಡ್ ಅಂತಂದರೆ ತುಂಬ ತಿಕ್ಕಾಗಿರ್ತಕ್ಕಂಥ, ಹತ್ತತ್ರ ಎಲ್ಲ ನಿಂತ್ಕೊಂಡು ಗೊನೆಕೊಂಡು ಅಲ್ಲೇ ನಿಂತ್ಕೊಂಡಿರ್ತಾರೆ. ಕೊಲಂಬಸ್ ಟರ್ನ್ಸ್ ಆ್ಯಂಡ್ ಗೋಸ್ ಅಪ್ ದ ಸ್ಟೇರ್ಸ್ ಟು ದ ಪೂಪ್. ಅವರೆಲ್ಲ ಹಾಗೆ ಗೊನೆಕೊಂಡು ನಿಂತ್ಕೊಂಡಿರ್ತಾರೆ. ಕೊಲಂಬಸ್ ಅಲ್ಲಿಂದ ಮೇಲೆ ಹತ್ತಿಬಿಟ್ಟು ಪೂಪ್ ಹತ್ರ ಹೋಗ್ತಾನೆ. ವೇರ್ ಹಿ ಸ್ಟ್ಯಾಂಡ್ಸ್, ಅಲ್ಲಿ ನಿಂತ್ಕೊಂಡು ಆ್ಯಂಡ್ ಲುಕ್ಸ್ ಡೌನ್ ಅಪಾನ್ ದ ಮೆನ್. ಅಲ್ಲಿ ಮೇಲಕ್ಕೆ ನಿಂತ್ಕೊಂಡು ಇವ್ರೇನು ಸೀಮೆನ್ಗಳೆಲ್ಲ ಅಲ್ಲಿ ನಿಂತ್ಕೊಂಡಿದ್ರಲ್ಲ ಕೊನೆಕೊಂಡು ಅವ್ರ ಕಡೆ ನೋಡ್ತಾನೆ. ಅವಾಗ ಡಿಯಾಗೋ ಸ್ನಾರ್ಲಿಂಗ್ ಅಂದರೆ ಕೊನೆಕೊಂಡು ಹೇಳ್ತಾನೆ, ಐ ಸಪೋಸ್ ಯು ಥಿಂಕ್ ಯು ಆರ್ ಆನ್ ದ ಹೋಲಿ ಗ್ರೌಂಡ್ ನೌ. ಓ, ಅಷ್ಟು ಮೇಲಕ್ಕೆ ಹೋಗಿ ನಿಂತ್ಕೊಂಡ್ಬಿಟ್ರೆ ನೀನೇನು ಪವಿತ್ರ ಸ್ಥಳದಲ್ಲಿ ನಿಂತ್ಕೊಂಡಿದ್ಯಾ, ನೀನೇನು ದೇವರು ಅಂತ ಅನ್ಕೊಂಡ್ಬಿಟ್ನ ಇವನು ಅಂತ ಹೇಳ್ಬಿಟ್ಟು ಡಿಯಾಗೋ ಗೊನಿಕ್ಕೋತಾನೆ. ಹಿ ಬರ್ನ್ಸ್ ಟುವರ್ಡ್ಸ್ ದ ಸ್ಟೇರ್ಸ್. ಅವರೆಲ್ಲ ಅಲ್ಲೇ ನಿಂತ್ಕೊಂಡಿದ್ರಲ್ಲ, ಅವಾಗ ಏನಾಗುತ್ತೆ ನೋಡಿ, ವಾಯ್ಸಸ್. ಆ ಸೀಮೆನ್ಗಳಿದ್ರಲ್ಲ ಅವರೆಲ್ಲ ಕಿರ್ಚ್ಕೊಂಡು ಬರ್ತಾರೆ. ಅದನ್ನೇ ಇಲ್ಲಿ ವಾಯ್ಸಸ್ ಅಂತ ಕೊಟ್ಟಿದ್ದಾರೆ. ಟಮಲ್ಟಸ್ಲಿ ಅಂದರೆ ತುಂಬ ಜೋರಾಗಿ ಕಿರ್ಚ್ಕೊಂಡು ಒಟ್ಟೊಟ್ಟಿಗೆ ಏನಂತಾರೆ ನೋಡಿ, ಹ್ಯಾವ್ ಹಿಮ್ ಡೌನ್. ಇವನೇನು ಹೋಗಿ ಪೂಪತ್ರ ನಿಂತ್ಕೊಂಡಿದ್ನಲ್ಲ ಕೊಲಂಬಸ್, ಅವ್ನಿಗೆ ಹೇಳ್ತದೆ ಎಳ್ಕೊಳ್ಳಿ ಅವನ್ನ, ಪಿಚ್ ಹಿಮ್ ಡೌನ್, ಕೆಳಗೆ ಬೀಳಿಸಿ ಇಲ್ಲಿ ಹಾಕಿ ತುಳಿರಿ ಅವನ್ನ ಅಂತ. ಪುಟ್ ಹಿಮ್ ಇನ್ ಐರನ್ಸ್. ನಮ್ಮನ್ನ ಐರನ್ಸಲ್ಲಿ ಇಡ್ತಾನಂತೆ, ಸೆಲ್ಲಲ್ಲಿ ಇಡ್ತಾನಂತೆ. ಹಿಡ್ಕೊಂಬನ್ನಿ ಅವನಲ್ಲಿ ಐರನ್ನಲ್ಲಿ ಹಾಕಿ. ಡೆವಿಲ್ ಸ್ಟೂಲ್, ದೇವಿನ ಸಾಧನೆ ಇವನು, ದೇವಿನ ಕೈ ಇವನು, ಹಿಡ್ಕೊಂಬನ್ನಿ ಅವನ. ಇಟಾಲಿಯನ್ ರೆನೆಗ್ರೇಡ್, ಇಟಾಲಿ ದೇಶದ ಒಬ್ಬ ಎನಿಮಿ ಇವನು, ಶತ್ರು ದ್ರೋಹಿ, ಅವನನ್ನು ಹಿಡ್ಕೊಳ್ಳಿ, ಇಲ್ಲಿ ಕೆಳಗೆ ಹಾಕಿ ಹೊಡೀರಿ ಅಂತ ಇನ್ನೇನು ಎಲ್ಲ ಸೇರಿಕೊಂಡು ಕೊಲಂಬಸ್ಸನ್ನು ಹೊಡೆಯೋಕೆ ಅಂತ ಹೇಳ್ಬಿಟ್ಟು ನುಕ್ಕೊಂಡು ಬರ್ತಾ ಇರ್ತಾರೆ. ದೇ ಆರ್ ಅಬೌಟ್ ಟು ಸ್ಟ್ಯಾಂಪೇಡ್ ಅಪ್ ದ ಪೂಪ್ ಗ್ಯಾಂಗ್ ವೇ. ಅವರೆಲ್ಲ ಸೇರ್ಕೊಂಡು ಸ್ಟ್ಯಾಂಪೇಡ್ ಅಂತಿದೆ ನೋಡಿ. ಸ್ಟ್ಯಾಂಪೇಡ್ ಅಂದರೆ ಒಬ್ಬರೊಬ್ಬರು ತುಳ್ಕೊಂಡು ಬರೋದು. ಎಲ್ಲ ಸೇರ್ಕೊಂಡು ನುಕ್ಕೊಂಡು ಇನ್ನೇನು ಪೂಪ್ ಹತ್ರ ಹೋಗ್ಬಿಟ್ಟು ಆ ಕೊಲಂಬಸ್ನ ಎಳೆದು ಕೆಳಗೆ ಹೊಡಿಬೇಕು. ವೆನ್ ಪೇಪ್ ರನ್ಸ್, ಅಷ್ಟೊತ್ತಿಗೆ ಪೇಪ್ ಓಡ್ಕೊಂಬರ್ತಾನೆ ಟು ದ ಫೂಟ್ ಆಫ್ ದ ಸ್ಟೇರ್ಸ್ ಆ್ಯಂಡ್ ಸ್ಟ್ಯಾಂಡ್ಸ್ ವಿತ್ ದ ಆರ್ಮ್ಸ್ ಸ್ಪ್ರೆಡ್ ಔಟ್. ಅವ್ರೇನು ಕೊಲಂಬಸ್ಸನ್ನು ಹೊಡಿಬೇಕು ಅಂತ ಹತ್ಕೊಂಡು ಹೋಗ್ತಾ ಇದ್ರು, ಅಷ್ಟೊತ್ತಿಗೆ ಪೇಪೆ ಓಡ್ ಬಂದ್ಬಿಟ್ಟು ಎರಡು ಕೈಗಳನ್ನ ಆಚೆ ಈಚೆ ಚಾಚ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ.
ಹೀಗೆ ಅವರೆಲ್ಲ ಸೇರಿಕೊಂಡು ಕೊಲಂಬಸ್ಸನ್ನು ಹೊಡಿಬೇಕು ಅಂತ ಬರ್ತಾ ಇದ್ರೆ ಯಾರೂ ಕೂಡ ಕೊಲಂಬಸ್ಸನ ಸಹಾಯಕ್ಕೆ ಬರಲ್ಲ. ಆದರೆ ಪೇಪೆ ಮಾತ್ರ ಚಿಕ್ಕ ಹುಡುಗ ಆಗಿದ್ರು ಕೂಡ ಕೊಲಂಬಸ್ಸನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದ. ಅವನು ಬಂದು ಅಡ್ಡ ಕೈ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟು ಹೇಳ್ತಾನೆ, ಕವರ್ಡ್ಸ್ ಹೇಡಿಗಳು ನೀವು, ಹೇಡಿಗಳು. ಯಾಕೆ ಹೇಡಿಗಳು ಅಂತಾನಂದರೆ ಯಾವುದೋ ಒಂದು ಸಾಹಸ ಯಾತ್ರೆಗೆ ಹೋಗ್ತಾ ಇದೀವಿ ಅಂದ್ರೆ ತುಂಬ ಧೈರ್ಯ ಬೇಕು ನಮಗೆ, ಹೋಗಿ ಮುಟ್ತೀವಿ ಅನ್ನತಕ್ಕಂಥ ಛಲ ಅನ್ನೋದಿರಬೇಕು. ಅದು ಯಾವುದೂ ಇಲ್ಲ, ನಿಮಗೆ ವಾಪಸ್ ಮನೆಗೆ ಹೋಗ್ತೀನಿ ಅಂತಿದ್ದಲ್ಲ. ಕವರ್ಡ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ಮಿ ಫಸ್ಟ್. ಕೊಲಂಬಸ್ಸನ್ನು ಅಟ್ಯಾಕ್ ಮಾಡ್ಬೇಕಾದ್ರೆ ಮೊದಲು ನನ್ನ ಸಾಯಿಸಬೇಕು ನೀವು ಅಂತ ಪೇಪೆ ಚಿಕ್ಕ ಹುಡುಗ ಕೈ ಚಾಚ್ಕೊಂಡು ನಿಂತ್ಕೊಂಡ. ಅವಾಗ ಅಲ್ಲಿರ್ತಕ್ಕಂಥ ಏನು ಹೊಡ್ಯಕ್ಕೆ ಬರ್ತಿದ್ರಲ್ಲ ಸೀಮೆನ್, ಅವ್ರು ಏನಂತಾರೆ ನೋಡಿ, ಔಟ್ ಆಫ್ ದ ವೇ, ದಾರಿ ಬಿಡೋ ನೀನು ಮೊದಲು, ಡೆವಿಲ್ಸ್ ವೆಲ್ಪ್, ಆ ದೆವ್ವಿನ ಗುಲಾಮ ನೀನು, ಲಿಕ್ ಸ್ಪಿಟಲ್, ಅವನು ಎಂಜಲ ತಿರ್ತಕ್ಕಂಥ ಬಿಡೋ ದಾರಿನ ಅಂತ ಹೇಳ್ಬಿಟ್ಟು ಪೇಪೆನ ಸೈಡ್ಗೆ ಹೋಗಕ್ಕೆ ಹೇಳ್ತಾರೆ. ಅಷ್ಟೊತ್ತಿಗೆ ಕೊಲಂಬಸ್ ಏನಂತ ನೋಡಿ, ವಾಟ್ ಡಸ್ ದ್ಯಾಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್. ಯಾರು ಕೂಡ ಕೊಲಂಬಸ್ನ ಸಪೋರ್ಟಿಗೆ ಬರಲ್ಲ, ಯಾರು ಕೂಡ ಅವ್ನ ರಕ್ಷಣೆ ಮಾಡೋಕ್ಕೆ ಬರಲ್ಲ. ಆದರೆ ಆ ಚಿಕ್ಕ ಹುಡುಗ ಬಂದು ನಿಂತ್ಕೊಂಡಿದ್ದನ್ನು ನೋಡಿ ಕೊಲಂಬಸ್ನಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಏನು, ಆ ಚಿಕ್ಕ ಹುಡುಗ ನನ್ನ ಮತ್ತು ಸಾವಿನ ಮಧ್ಯಕ್ಕೆ ಬಂದು ನಿಂತ್ಕೊಂಡಿದ್ದಾನ ಅಂತ ಹೇಳ್ತಾನೆ. ಸೈಲೆನ್ಸ್ ಫಾಲೋಸ್ ದ ಕಮೆನ್ಸ್ಮೆಂಟ್ ಆಫ್ ಹಿಸ್ ಸ್ಪೀಚ್. ಕೊಲಂಬಸ್ ಆ ಥರ ಅಂದ ತಕ್ಷಣ ಅವರು ಕೂಡ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ, ಮಾತಾಡಲ್ಲ. ಅವಾಗ ಪೇಪೆ ಗೋಯಿಂಗ್ ಟು ಹಿಮ್ ಕ್ವಿಕ್ಲಿ, ಪೇಪೆ ಕೊಲಂಬಸ್ನ ಹತ್ರ ಹೋಗ್ಬಿಟ್ಟು, ಮೈ ಕ್ಯಾಪ್ಟನ್, ನನ್ನ ಕ್ಯಾಪ್ಟನ್ ಅಂತ ಅವನ ಹತ್ರ ಹೋಗ್ತಾನೆ. ದ ಮೆನ್ ಆರ್ ಸಮ್ ವಾಟ್ ಶೀಪಿಶ್, ಅಂದರೆ ಅವರೆಲ್ಲರೂ ಕೂಡ ಏನು ಕೊಲಂಬಸ್ಸನ್ನು ಹೊಡಿಬೇಕಂತ ಅಂದ್ಕೊಂಡಿದ್ರು. ಅವರಿಗೆಲ್ಲ ಒಂಥರ ಆಯಿತು, ಚಿಕ್ಕ ಹುಡುಗನೇ ಸಪೋರ್ಟ್ ಮಾಡ್ತಾ ಇದ್ದಾನೆ ಕೊಲಂಬಸ್ಸಿನಿಗೆ, ನಾವ್ಯಾರು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೊಂಥರ ನಾಚಿಕೆ ಅಂದಂಗೆ ಆಯಿತು, ಮುಜುಗರ ಅಂದಂಗೆ ಅನ್ಸುತ್ತೆ. ಅದಕ್ಕೆಲ್ಲ ಅಲ್ಲೇ ನಿಂತ್ಕೊಂಡ್ಬಿಡ್ತಾರು. ಅವಾಗ ಕೊಲಂಬಸ್ ಹೇಳ್ತಾನೆ, ಪೇಪೆ ದಿಸ್ ಈಸ್ ಎ ವೋಯೇಜ್ ಆಫ್ ಡಿಸ್ಕವರಿ. ನಾವಿಲ್ಲಿ ಟೈಮ್ ಪಾಸ್ಗೆ ಅಂತ ವೋಯೇಜ್ಗೆ ಬಂದಿಲ್ಲ, ಪ್ರಯಾಣ ಮಾಡ್ತಾ ಇಲ್ಲ, ಏನು ಡಿಸ್ಕವರಿ ಮಾಡಬೇಕು, ಹೊಸ ದೇಶನ ಕಂಡು ಹಿಡಿಬೇಕು ಅಂತ ಸಾಹಸ ಯಾತ್ರೆ ಇದಾಗಿದೆ ಅಂತಂದಾಗ ದ ಮೆನ್ ಗ್ರೋವಲ್, ಅವ್ರೇನು ಹೊಡ್ಯಕ್ಕೆ ಬಂದಿದ್ರು ಅವರೆಲ್ಲ ಓಹೋ ಅಂದ್ಬಿಟ್ರು. ಐ ಸೆಟ್ ಔಟ್ ಟು ಡಿಸ್ಕವರ್ ಎ ನ್ಯೂ ವರ್ಲ್ಡ್. ಅಲ್ಲಿಂದ ಇವರು ಪ್ರಯಾಣ ಬೆಳೆಸಿದ ಏನಕ್ಕೆ ಅಂತ ಹೇಳ್ತಾ ಇದ್ದಾನೆ. ಐ ಸೆಟ್ ಔಟ್ ಟು ಡಿಸ್ಕವರ್ ಎ ನ್ಯೂ ವರ್ಲ್ಡ್, ಹೊಸ ಪ್ರಪಂಚವನ್ನು, ಹೊಸ ದೇಶವನ್ನು ಕಂಡು ಹಿಡಿಬೇಕಂತ ನಾವು ಪ್ರಯಾಣ ಆರಂಭಿಸಿದ್ದೀವಿ. ಎ ರೇಡಿಯಂಟ್ ಲ್ಯಾಂಡ್, ತುಂಬ ಸಮೃದ್ಧವಾಗಿರ್ತಕ್ಕಂಥ ಒಂದು ನೆಲ, ಬಿಯಾಂಡ್ ಅನ್ನೋನ್ ಸೀಸ್, ಈ ಸಮುದ್ರಗಳ ಆಚೆಗಿರ್ತಕ್ಕಂಥ ಹೊಸ ದೇಶವನ್ನು, ಸಮೃದ್ಧವಾಗಿರ್ತಕ್ಕಂಥ ನಾಡನ್ನು ಕಂಡು ಹಿಡಿಬೇಕಂತ ಬಂದಿದ್ದೀನಿ. ಟು ಫೈಂಡ್ ನ್ಯೂ ವೆಲ್ತ್, ಡೊಮಿನಿಯನ್ ಫಾರ್ ಅವರ್ ಸಾವರಿನ್ ಕಿಂಗ್. ಈ ಹೊಸ ಸಂಪತ್ತು ಸಿಗುತ್ತೆ, ಹೊಸ ದೇಶವನ್ನು ಕಂಡು ಹಿಡಿದಾಗ ಅಲ್ಲಿರ್ತಕ್ಕಂಥ ಸಂಪತ್ತೆಲ್ಲ ನಮ್ದಾಗತ್ತೆ. ಅಂಥ ಸಂಪತ್ತನ್ನು ಹುಡ್ಕೊಂಡು ಬಂದಿದ್ದೀವಿ. ಡೊಮಿನಿಯನ್ ಫಾರ್ ಅವರ್ ಸಾವರಿನ್ ಕಿಂಗ್ ಆ್ಯಂಡ್ ಕ್ವೀನ್, ನಮ್ಮನ್ನು ಕಳಿಸಿರ್ತಕ್ಕಂಥ ಈ ರಾಜ ರಾಣಿ ಏನಿದ್ದಾರೆ ಅವರಿಗೆ ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಮಾಡೋದಕ್ಕೆ ಆ ದೇಶ ಆಗತ್ತೆ ಅಂತ ಹೇಳ್ಬಿಟ್ಟು ನಾವು ಡಿಸ್ಕವರಿ ಮಾಡೋಕ್ಕೆ ಬಂದಿದ್ದೀವಿ. ನ್ಯೂ ಸೋಲ್ಸ್ ಫಾರ್ ದ ಸ್ಯಾಕ್ರಿಫೈಸ್ ಅವರ್ ಸೇವಿಯರ್ ಟು ರಿಡೀಮ್, ನಮ್ಮ ದೇವರುಗಳಿಗೆ ಇಲ್ಲಿ ಹೊಸದಾಗಿ ಸಿಕ್ಕತಕ್ಕಂಥ ಜನಗಳನ್ನು ಗುಲಾಮರನ್ನಾಗಿ ಮಾಡ್ಕೊಳ್ತಾ ಹೇಳ್ತಿದ್ದಾರೆ ಅಲ್ವಾ. ಯಾರೇ ನೋಡಿ ನಮ್ಮ ದೇಶದ ಮೇಲೆ ಬಂದಾಗ ಅವರೆಲ್ಲ ಬಂದು ಇಲ್ಲಿ ಸಂಪತ್ತನ್ನು ಕೊಳ್ಳೆ ಹೊಡ್ಕೊಂಡು ಇಲ್ಲಿ ಜನಗಳನ್ನ ತಮ್ಮ ಗುಲಾಮರನ್ನಾಗಿ ಮಾಡ್ಕೊಂಡಿದ್ರಲ್ಲ, ಅದನ್ನು ಇಲ್ಲಿ ಹೇಳ್ತಾರೆ. ನಾವು ಹೊಸ ದೇಶನ ಕಂಡುಕೊಂಡು ಅಲ್ಲಿ ಸಂಪತ್ತನ್ನು ಕೊಳ್ಳೆ ಹೊಡಿಬೋದು, ಅಲ್ಲಿರ್ತಕ್ಕಂಥ ಜನಗಳನ್ನ ನಮ್ಮ ಗುಲಾಮರನ್ನಾಗಿ ಮಾಡ್ಕೋಬೋದು. ಅದಕ್ಕೆ ಈ ಸಾಹಸ ಯಾತ್ರೆ ಮಾಡ್ತಾ ಇದ್ದೀವಿ ಅಂತ ಹೇಳ್ದ. ಸೋ ಫಾರ್ ಐ ಹ್ಯಾವ್ ಡಿಸ್ಕವರ್ಡ್ ಬಟ್ ಒನ್ ಥಿಂಗ್, ಹೀಗೆ ನಾವು ಡಿಸ್ಕವರಿ ಮಾಡಬೇಕಂತ ಬಂದಿದ್ದೆ, ಆದರೆ ಇಲ್ಲಿವರೆಗೆ ಏನೂ ಡಿಸ್ಕವರ್ ಮಾಡಲಿಲ್ಲ. ಆದರೆ ಒಂದನ್ನು ಮಾತ್ರ ನಾನು ಡಿಸ್ಕವರ್ ಮಾಡಿದೆ, ಒಂದನ್ನು ಮಾತ್ರ ನಾನು ಕಂಡುಕೊಂಡೆ. ಈ ಫಾಸಸ್ ಆ್ಯಂಡ್ ಕಂಟಿನ್ಯೂಸ್ ವಿತ್ ಸ್ಲೋ ಡೆಲಿಬರೇಷನ್, ಸ್ವಲ್ಪ ನಿಂತ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾನೆ. ಇಲ್ಲಿವರೆಗೆ ನನ್ನ ಸಾಹಸ ಯಾತ್ರೆಯಲ್ಲಿ ಏನನ್ನೂ ಕಂಡುಹಿಡಿಯಲಿಲ್ಲ, ಆದರೆ ಒಂದನ್ನು ಕಂಡು ಹಿಡಿದೆ ಅಂತ ಹೇಳ್ತಾನೆ. ಅದು ಏನು ಕಂಡು ಹಿಡಿದೆ ಅನ್ನೋದನ್ನು ಮುಂದೆ ಹೇಳ್ತಾನೆ. ಸ್ವಲ್ಪ ತಾವು ಆ ಕಡೆಗೆ ಫೋಕಸ್ ಮಾಡಿ, ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ತಮಗೆ ಎಕ್ಸಾಮಿನೇಷನಲ್ಲಿ ಕ್ವಶನನ್ನು ಕೇಳ್ತಾ ಇರ್ತಾರೆ. ಐ ಹ್ಯಾವ್ ಡಿಸ್ಕವರ್ಡ್ ದ್ಯಾಟ್ ವೆನ್ ಎ ಮ್ಯಾನ್ ಇಸ್ ಗಿವನ್ ಎ ವಿಷನ್ ಹಿ ಮಸ್ಟ್ ಫಾಲೋ ಇಟ್ ಅಲೋನ್. ಐ ಹ್ಯಾವ್ ಡಿಸ್ಕವರ್ಡ್, ಇಲ್ಲಿವರೆಗೆ ನಾನು ಕಂಡುಕೊಂಡಿದ್ದೇನು, ಕಂಡು ಹಿಡಿದಿದ್ದೇನು ಅಂತಂದರೆ, ವೆನ್ ಎ ಮ್ಯಾನ್ ಇಸ್ ಗಿವನ್ ಎ ವಿಷನ್, ಒಬ್ಬ ಮನುಷ್ಯ ಒಂದು ಗುರಿಯನ್ನು, ಒಂದು ದೂರದೃಷ್ಟಿಯನ್ನು ಏನಾದರೂ ಸಾಧನೆ ಮಾಡಬೇಕು ಅಂತ ಇಟ್ಕೊಂಡ್ರೆ, ಹಿ ಮಸ್ಟ್ ಫಾಲೋ ಇಟ್ ಅಲೋನ್, ಅವನು ತಾನೊಬ್ಬನೇ ಏಕಾಂಗಿಯಾಗಿ ಅದನ್ನು ಫಾಲೋ ಮಾಡಬೇಕು. ಯಾರು ಕೂಡ ನಮ್ಮ ಸಹಾಯಕ್ಕೆ ಬರ್ತಾರೆ, ನಮ್ಮ ಸಪೋರ್ಟ್ ಆಗಿರ್ತಾರೆ ಅಂತ ಅಂದ್ಕೊಂಡು ಅವರನ್ನು ನೆಚ್ಕೊಂಡು ನಾವು ಸಾಧನೆ ಮಾಡೋದಕ್ಕೆ ಹೊರಡಬಾರ್ದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾನೆ ಅಂದರೆ, ಕೊಲಂಬಸ್ ಈ ಸಾಹಸ ಯಾತ್ರೆಯನ್ನು ಆರಂಭ ಮಾಡುವಾಗ ಅವನ ಜೊತೆ ಬಂದಿರತಕ್ಕಂಥ ಈ ಸೀಮೆನ್ಗಳು, ನಾವಿಕರೆಲ್ಲ ಅವನಿಗೆ ಸಪೋರ್ಟಿವ್ ಆಗಿ ಬಂದಿದ್ರು. ನಡೀರಿ ಹೋಗೋಣ, ಕಂಡು ಹಿಡಿಯೋಣಂತೆಲ್ಲ ಕುಣ್ಕೊಂಡು ಬಂದಿದ್ರು. ಆದರೆ ಈಗ ಮಧ್ಯ ದಾರಿನಲ್ಲೇ ಇವನು ಬಿಟ್ಬಿಟ್ಟು ವಾಪಸ್ ಹೋಗಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ, ನಾವೇನಾದರೂ ಗುರಿಯನ್ನು ಇಟ್ಕೊಂಡ್ರೆ ಅದನ್ನು ನಾವೊಬ್ಬರೇ ಫಾಲೋ ಮಾಡಿಕೊಂಡು ಸಾಧನೆ ಮಾಡಬೇಕು. ಲೊಯಾಲಿಟಿ ಪಾಸಸ್ ಲೈಕ್ ಸೀ ವೀಡ್ ಆನ್ ಆನ್ ಔಟ್ ಗೋಯಿಂಗ್ ಟೈಡ್. ಇಲ್ಲಿ ಲೊಯಾಲಿಟಿ ಅಂದರೆ ನಿಷ್ಠೆ, ಅವರೆಲ್ಲ ನಮ್ಮ ಮೇಲೆ ನಿಷ್ಠೆ ಇಟ್ಕೊಂಡಿದ್ದಾರೆ ಅಂತ ನಾವು ಅವ್ರು ನೆಚ್ಕೊಂಡಿರೋಕ್ಕಾಗಲ್ಲ. ಆ ನಿಷ್ಠೆ ಹೇಗೆ ಅಂತಂದರೆ ಲೈಕ್ ಸೀ ವೀಡ್ ಅಂದರೆ ಸಮುದ್ರದ ಮೇಲೆ, ನೀರಿನ ಮೇಲೆ ಬೆಳೆದಿರ್ತಕ್ಕಂಥ ಒಂಥರ ಕಳೆ, ಒಂಥರ ಕಸ ಅಂತ ಅಂದ್ಕೊಳ್ಳಿ. ಅದು
ನೆಲದಲ್ಲಿ ಏನೋ ಬೇರೆ ಬಿಟ್ಕೊಂಡು ಗಟ್ಟಿಯಾಗಿ ಭದ್ರವಾಗಿ ನಿಂತ್ಕೊಂಡಿರಲ್ಲ, ಸಮುದ್ರ ಮೇಲೆ ತೇಲ್ತಾ ಇರ್ತದೆ. ಆನ್ ಆನ್ ಔಟ್ ಗೋಯಿಂಗ್ ಟೈಡ್, ಹೊರಗಡೆ ಬರ್ತಕ್ಕಂಥ ಒಂದು ಟೈಡ್, ಒಂದು ಅಲೆ ಬಂದು ಅಪ್ಪಳಿಸ್ತು ಅಂತಂದರೆ ಆ ಕಸ ಎಲ್ಲ ಕಿತ್ಕೊಂಡು ದಡಕ್ಕೆ ಬಂದು ಬೀಳ್ತದಲ್ಲ, ಆ ರೀತಿ ನಿಷ್ಠೆ ಕೂಡ ಕಿತ್ಕೊಂಡು ಹೋಗಿಬಿಡ್ತದೆ. ಫ್ರೆಂಡ್ಶಿಪ್ ಬ್ರೇಕ್ಸ್ ಆಸ್ ಎ ಮಾಸ್ಟ್ ಹೋಲೋಡ್ ಬೈ ಓರ್ಮ್ಸ್ ಬ್ರೇಕ್ಸ್. ಈ ಫ್ರೆಂಡ್ಶಿಪ್ ಅನ್ನೋದು ಕೂಡ ಹೇಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆ ಫ್ರೆಂಡ್ಶಿಪ್ ಕೂಡ ಬ್ರೇಕ್ಸ್ ಮುರಿದು ಹೋಗಿಬಿಡ್ತದಂತೆ. ಯಾವ ಥರ? ಆಸ್ ಎ ಮಾಸ್ಟ್ ಹೋಲೋಡ್ ಬೈ ಓರ್ಮ್ ಬ್ರೇಕ್. ಇಲ್ಲಿ ಮಾಸ್ಟ್ ಅಂತಂದರೆ ಆ ಹಡಗಿನಲ್ಲಿ ಬಟ್ಟೆ ಕಟ್ಟೋದಕ್ಕೆ ಮಧ್ಯಕ್ಕೆ ಕಂಬಗಳಿರ್ತಾವಲ್ಲ, ಆ ಕಂಬ ಒಳಗಡೆ ಹುಳ ತಿಂದಾಗ ಹೇಗೆ ಟೊಳ್ಳಾಗಿರ್ತದಲ್ಲ, ಅದು ಹೇಗೆ ಸ್ವಲ್ಪ ಗಾಳಿ ಬೀಸಿದ್ರೆ ಮುರಿದು ಹೋಗಿಬಿಡ್ತದಲ್ಲ, ಹಾಗೆ ಈ ಫ್ರೆಂಡ್ಶಿಪ್ ಅನ್ನೋದು ಕೂಡ ಬಿಟ್ಟು ಹೋಗಿಬಿಡ್ತದೆ. ಡಿಸಿಪ್ಲಿನ್, ಡ್ಯೂಟಿ, ಆನರೇಬಲ್ ಒಬೀಡಿಯನ್ಸ್, ಈ ಶಿಸ್ತು, ಕರ್ತವ್ಯ, ನಿಷ್ಠೆ ಅಲ್ವಾ, ವಿಧೇಯತೆ ಅನ್ನತಕ್ಕಂಥವೆಲ್ಲ ಹೆಂಗೆ ಅಂತಂದರೆ ಆರ್ ಬಬಲ್ಸ್, ನೀರಿನ ಮೇಲಿನ ಗುಳ್ಳೆ ಥರ ಇವು. ದಟ್ ಬರ್ಸ್ಟ್ ಎಟ್ ದ ಫಸ್ಟ್ ಕಾಂಟ್ಯಾಕ್ಟ್. ಏನಾದರೂ ಸ್ವಲ್ಪ ಅದಕ್ಕೆ ಟಚ್ ಆಗಿಬಿಟ್ರೆ ಸಾಕು, ಆ ನೀರಿನ ಮೇಲಿನ ಗುಳ್ಳೆ ಎಲ್ಲ ಒಡೆದು ಹೋಗಿಬಿಡ್ತಾವಲ್ಲ, ಹಾಗೆ ಈ ಶಿಸ್ತು, ಕರ್ತವ್ಯ, ವಿಧೇಯತೆ ಅನ್ನತಕ್ಕಂಥದ್ದು ಎಲ್ಲ ಇದನ್ನು ನಾವು ನೆಚ್ಕೊಂಡ್ಬಿಟ್ಟು ಸಾಧನೆ ಮಾಡೋಕ್ಕೆ ಹೋಗಬಾರ್ದು. ನಮ್ಮೊಬ್ಬರ ಮೇಲೆ ನಮಗೆ ನಂಬಿಕೆ ಇರಬೇಕು. ಇದನ್ನು ನಾನು ಕಂಡುಕೊಂಡೆ ಅಂತ ಕೊಲಂಬಸ್ ಹೇಳ್ತಾನೆ. ದೇರ್ ರಿಮೇನ್ಸ್ ಬಟ್ ಒನ್ ಸೆಲ್ಫ್. ಸೊ ಕೊನೆಗೆ ಉಳಿತಕ್ಕಂಥದ್ದು ನೀವೊಬ್ಬರೇ. ನಿಮ್ಮ ಜೊತೆಗೆ ಯಾರು ಕೂಡ ಕೊನೆವರೆಗೆ ಜೊತೆಗಾರರಾಗಿ ಬರಲ್ಲ. ತಮ್ಮ ಲಾಭ ನೋಡ್ಕೋತಾರೆ. ತಮಗೇನಾದ್ರು ಸಿಗತ್ತಾ, ತಮಗೇನಾದರೂ ಲಾಭ ಆಗುತ್ತಾ ಅಂತ ಅವ್ರಿಗೆ ಅನಿಸಿದರೆ ಮಾತ್ರ ನಿನ್ನ ಜೊತೆಗಿರ್ತಾರೆ ಹೊರತು ಕೊನೆವರೆಗೆ ಯಾರು ಉಳಿಯಲ್ಲ. ಕೊನೆಗೆ ನಾವೊಬ್ಬರೇ ಉಳ್ಕೊಂಡು ಬಿಡ್ತೀವಿ. ದಟ್ ಈಸ್ ಮೈ ಓನ್ಲಿ ಡಿಸ್ಕವರಿ ಸೋ ಫಾರ್ ಫೇಪ್. ಇಲ್ಲಿವರೆಗೆ ನಾನು ಕಂಡು ಹಿಡಿದಿದ್ದು ಇದನ್ನು ಮಾತ್ರ ಅಂತ ಕೊಲಂಬಸ್ ಹೇಳ್ತಾನೆ. ಹೀಗೆ ಕೊಲಂಬಸ್ ಈ ಲೊಯಾಲಿಟಿ ಅನ್ನೋದು, ಡಿಸಿಪ್ಲಿನ್ ಅನ್ನೋದು, ಫ್ರೆಂಡ್ಶಿಪ್ ಅನ್ನೋದು ಯಾವುದು ಕೂಡ ಕೊನೆವರೆಗೆ ನಮ್ಮ ಜೊತೆಗೆ ಇರಲ್ಲ ಅಂತ ಹೇಳಿದಾಗ ಅಲ್ಲೇ ಪಕ್ಕದಲ್ಲೇ ಪೇಪೆ ಇದ್ದ. ಹೀಸ್ ಐಸ್ ಗ್ಲೀಮಿಂಗ್ ವಿತ್ ಎಕ್ಸೈಟ್ಮೆಂಟ್. ಅವನ ಕಣ್ಣುಗಳು ಕೂಡ ಒಂಥರ ಎಕ್ಸೈಟ್ಮೆಂಟಲ್ಲಿ ಹೊಳಿತಾ ಇದ್ವು. ಅವನು ಏನು ಹೇಳ್ತಾನೆ ನೋಡಿ, ಕ್ಯಾಪ್ಟನ್ ಐ ಆಮ್ ಲಾಯಲ್, ನಾನು ನಿಷ್ಠೆಯಿಂದ ಇದ್ದೇನೆ. ಐ ಆಮ್ ಸ್ಟಿಲ್ ಒಬಿಡೆಂಟ್, ಈಗಲೂ ಕೂಡ ನಾನು ತಮಗೆ ವಿಧೇಯಕನಾಗಿದ್ದೇನೆ. ಸ್ಟಿಲ್ ಯುವರ್ ಡೆವೋಟೆಡ್ ಸರ್ವೆಂಟ್, ಈಗಲೂ ಕೂಡ ನಾನು ನಿಮಗೆ ಅಷ್ಟೇ ನಿಷ್ಠೆಯಿಂದ ಸೇವೆ ಮಾಡ್ತಕ್ಕಂಥ ಸೇವಕ ಅಂತ ಪೇಪೆ ಹೇಳ್ತಾನೆ. ಅವಾಗ ಕೊಲಂಬಸ್ ವಿತ್ ಸಮ್ ಎಮೋಷನ್, ಅಟ್ಲೀಸ್ಟ್ ಇವರೆಲ್ಲ ಕೂಡ ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ಈ ಪೇಪೆ ಏನಾದರೂ ನನ್ನ ಮೇಲೆ ಲಾಯಲ್ ಆಗಿದ್ದಾನಲ್ಲ, ನನಗೆ ಸಪೋರ್ಟ್ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಮೋಷ್ನಲ್ ಆಗಿ ಹೇಳ್ತಾನೆ. ಐ ಆಮ್ ನಾಟ್ ಅನ್ಗ್ರೇಟ್ಫುಲ್ ಅಂದರೆ ಐ ಆಮ್ ಗ್ರೇಟ್ಫುಲ್, ಥ್ಯಾಂಕ್ ಯು ಅಂತ ಕೊಲಂಬಸ್ ಹೇಳ್ತಾನೆ. ಅವಾಗ ಅಲ್ಲೇ ಪೆಡ್ರೋ ಇದ್ನಲ್ಲ, ಪೆಡ್ರೋ ಅಂದರೆ ಗೊತ್ತಲ್ವ, ಕೊಲಂಬಸ್ ಅಂದರೆ ಕ್ಯಾಪ್ಟನ್ಗಿಂತ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿ. ಸ್ಕ್ರಾಪಿಂಗ್ ಇಸ್ ಥ್ರೋಟ್ ಅಂದರೆ ಗಂಟ್ಲನ ಅಂತ ಕೆಂಬಿಟ್ಟು ಸರಿ ಮಾಡಿಕೊಂಡು ವಿತ್ ಡಿಗ್ನಿಟಿ ಅಷ್ಟೇ ಗಾಂಭೀರ್ಯವಾಗಿ ಹೇಳ್ತಾನೆ. ಐ ಹೋಪ್ ಮೈ ಲಾಯಾಲಿಟಿ ಹ್ಯಾಸ್ ನೆವರ್ ಬೀನ್ ಇನ್ ಕ್ವಶನ್ ಸರ್. ನನ್ನ ಲಾಯಾಲಿಟಿ ಕೂಡ ನಿಷ್ಠೆ ಕೂಡ ಯಾರು ಪ್ರಶ್ನೆ ಮಾಡೋಂಗಿರಲಿಲ್ಲ, ನಾನು ನಿಷ್ಠೆಯಿಂದನೇ ಇದ್ದೆ ಸರ್ ಅಂತ ಹೇಳ್ತಾನೆ. ಅಷ್ಟು ಹೇಳಿಬಿಟ್ಟು ಹೀ ಸೆಲ್ಯೂಟ್ಸ್, ಕೊಲಂಬಸ್ನಿಗೆ ಸೆಲ್ಯೂಟ್ ಮಾಡ್ತಾನೆ. ಕೊಲಂಬಸ್ ರಿಟರ್ನಿಂಗ್ ದ ಸೆಲ್ಯೂಟ್. ಪೆಡ್ರೋ ಈ ಥರ ಹೇಳಿದಾಗ ಅವನಿಗೂ ಕೂಡ ಸೆಲ್ಯೂಟ್ ಮಾಡಿಬಿಟ್ಟು ಹೇಳ್ತಾನೆ, ಯು ಹ್ಯಾವ್ ಸಮ್ಟೈಮ್ಸ್ ಬೀನ್ ಸೈಲೆಂಟ್ ಡಾನ್ ಪೆಡ್ರೋ. ಈಗ ಅಷ್ಟೆಲ್ಲ ಜನ ನನ್ನ ಹೊಡಿಬೇಕು ಅಂತ ನನ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದಾಗ ನೀನಷ್ಟು ಲಾಯಲ್ ಆಗಿದ್ರೆ ಬಂದು ತಡಿಬೋದಾಗಿತ್ತಲ್ಲ, ಒಂದು ಮಾತಾದರೂ ಹೇಳಬೇಕಾಗಿತ್ತಲ್ಲ, ನೀನು ಸೈಲೆಂಟ್ ಆಗಿದ್ದಲ್ಲ ಡಾನ್ ಪೆಡ್ರೋ ಅಂತ ಹೇಳ್ದ. ವೆನ್ ಸ್ಪೀಚ್ ವುಡ್ ಹ್ಯಾವ್ ಮೇಡ್ ಯುವರ್ ಲಾಯಾಲಿಟಿ ಕ್ಲಿಯರ್. ಆವಾಗ ನೀನು ಒಂದು ಮಾತು ಹೇಳಿದರೆ ನಿನ್ನ ಲಾಯಾಲಿಟಿ ಇನ್ನೂ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಈ ಲಾಯಾಲಿಟಿ ಅನ್ನೋದು ಬರೀ ಮಾತಲ್ಲಿರಬಾರ್ದು, ನಮ್ಮ ಕೃತಿನಲ್ಲಿ ಇರಬೇಕು. ಸುಮ್ಮನೆ ನಾನು ಲಾಯಲ್ ಅಂತ ಹೇಳ್ಕೊಂಡ್ರೆ ಆಗಲ್ಲ, ನೀನು ಕೆಲವೊಂದು ಸಾರಿ ಸೈಲೆಂಟಾಗಿ ಉಳಿದು ಬಿಡ್ತಾ ಇದ್ದೆ ಅಂತ ಹೇಳ್ದ. ಬಟ್ ಐ ಥ್ಯಾಂಕ್ ಯು, ಆದರೂ ಕೂಡ ನಿನಗೂ ಥ್ಯಾಂಕ್ಸ್ ಅಂತ ಕೊಲಂಬಸ್ ಹೇಳ್ತಾನೆ. ಕೊಲಂಬಸ್ ಟರ್ನ್ಸ್ ಆ್ಯಂಡ್ ಲುಕ್ಸ್ ಔಟ್ ಟು ಸಿ. ಕೊಲಂಬಸ್ ನಿಂತ್ಕೊಂಡ್ಬಿಟ್ಟು ಸಮುದ್ರ ಕಡೆ ತಿರುಗಿಕೊಂಡು ನೋಡ್ತಾನೆ. ಫಾರ್ ಅ ಮೂಮೆಂಟ್ ಹಿಟ್ ಅಟೆನ್ಷನ್ ಇಸ್ ಫಿಕ್ಸ್ಡ್. ಆ ಸಮುದ್ರ ಕಡೆ ನೋಡ್ಬೇಕಾದ್ರೆ ಏನೋ ಕಾಣಿಸ್ತಾ ಇದೆ ಅನ್ನೋ ಥರ ಸ್ವಲ್ಪ ಆ ಕಡೆನೇ ದೃಷ್ಟಿ ಕೊಟ್ಟು ನೋಡ್ತಾ ಇರ್ತಾನೆ. ಹಿ ಪೀರ್ಸ್ ಮೋರ್ ಅರ್ನೆಸ್ಟ್ ಇನ್ ಟು ದ ಡಾರ್ಕ್ನೆಸ್. ಸುತ್ತಮುತ್ತ ಎಲ್ಲ ಕತ್ಲಿರ್ತದೆ, ಅವನಿಗೇನೋ ಕಾಣಿಸ್ತಾ ಇತ್ತು ಅನ್ನೋ ಥರನೇ ನೋಡ್ಕೊಂಡು ನಿಂತ್ಕೋತಾನೆ. ದೆರ್ ಇಸ್ ಎ ಮೂಮೆಂಟ್ ಅಮಂಗ್ ದ ಮೆನ್ ಹಿ ಟರ್ನ್ಸ್. ಅಲ್ಲಿ ಏನು ನಿಂತ್ಕೊಂಡಿದ್ರು ಹೊಡೆಯಕ್ಕೆ ಬರ್ಬೇಕಂತವ್ರಲ್ಲ ಹಾಗೆ ನಿಂತ್ಕೊಂಡಿದ್ರು, ಅವರೇ ಮೂವ್ ಆಗ್ತಾಯಿದ್ರು. ಅವ್ರ ಕಡೆಗೆ ಕೊಲಂಬಸ್ ತಿರುಗ್ಕೋತಾನೆ. ಅವಾಗ ಯುವಾನ್ ಪ್ಯಾಟಿನೋ ಹೇಳ್ತಾನೆ, ವಿ ಆರ್ ಸಿಂಪಲ್ ಮೆನ್ ಸರ್. ನಾವೆಲ್ಲ ಸಾಮಾನ್ಯ ಮನುಷ್ಯರು ಸರ್, ನಮಗೇನು ಗೊತ್ತಾಗತ್ತೆ ಅಂತ ಯುವಾನ್ ಪ್ಯಾಟಿನೋ ಹೇಳ್ತಾನೆ. ಅವಾಗ ಕೊಲಂಬಸ್ ಹೇಸ್ಟಿಲಿ ಅಂದರೆ ತರಾತುರಿಲಿ ಪಟ್ ಅಂತ ಹೇಳ್ತಾನೆ, ಶಾಲ್ ಸಿಂಪಲ್ ಮೆನ್ ಜಡ್ಜ್ ದೇರ್ ಬೆಟರ್ಸ್. ಸಿಂಪಲ್ ಮೆನ್ಗಳು ಸರಿಯಾಗಿರ್ತಕ್ಕಂಥ ಜಡ್ಜ್ ಮಾಡೋಕ್ಕಾಗತ್ತಾ, ನಿರ್ಧಾರ ತಗೊಳಕ್ಕಾಗತ್ತಾ ಅಂತ ಕೇಳ್ತಾನೆ. ಅವಾಗ ಗುಲೆರ್ಮೋ ಐರಿಶ್ ಸರ್ಲಿಲಿ ಅಂದರೆ ಅಷ್ಟೇ ಹೊರಟಾಗಿ ಗುಲೆರ್ಮೋ ಐರಿಶ್ ಹೇಳ್ತಾನೆ, ವಿ ಮೇ ಆಸ್ ವೆಲ್ ವೇಟ್ ಟಿಲ್ ಟುಮಾರೋ ಅಟ್ ಎನಿ ರೇಟ್. ನಾಳೆ ಬೆಳಗ್ಗಿನವರೆಗೆ ನಾವು ಹೇಗಾದರೂ ಮಾಡಿ ಕಾಯ್ತೀವಿ, ತಡ್ಕೊಳ್ತೀವಿ. ಅಷ್ಟರೊಳಗೆ ನಿನಗೇನು ಕಂಡಿಡ್ಕೊಂಬಿಡು. ನಾಳೆ ಬೆಳಗಾಗೋದ್ರೊಳಗೆ ನಾವು ಯಾವುದೋ ಒಂದು ದೇಶಕ್ಕೆ ಹೋಗಿ ಸೇರಲಿಲ್ಲ, ಯಾವುದೋ ಒಂದು ಜಮೀನು ನಮಗೆ ಸೇರಲಿಲ್ಲ ಅಂದರೆ ಸುಮ್ಮನೆ ಬಾಯಿ ಮುಚ್ಕೊಂಡು ನಾವು ಸ್ಪೇನ್ ದೇಶಕ್ಕೆ ನಾಳೆ ತಿರ್ಕೊಳ್ಳೇಬೇಕು. ಯಾವುದೇ ಕಾಸ್ಟಲ್ಲಿ ನಾವು ನಾಳೆ ಬೆಳಗ್ಗೆವರೆಗೆ ಮಾತ್ರ ವೇಟ್ ಮಾಡ್ತೀವಿ ಅಂತ ಗುಲೆರ್ಮೋ ಹೇಳ್ತಾನೆ. ಅವಾಗ ಕೊಲಂಬಸ್ ಹೇಳ್ತಾನೆ, ಡಾರ್ಕ್ ಡೀಡ್ಸ್ ಆರ್ ಬೆಟರ್ ಡನ್ ಇನ್ ದ ಡಾರ್ಕ್. ಕೆಟ್ಟ ಕೆಲಸಗಳು ಕತ್ತಲಿನಲ್ಲೇ ಆಗೋದು ಜಾಸ್ತಿ ಅಂತ ಹೇಳ್ತಾನೆ. ಗುಲೆರ್ಮೋ ಸ್ಕೌಲಿಂಗ್
ಬಟ್ ಸೀ ಫಿಶ್ ಸ್ಲಿಂಗ್ಸ್ ಆಫ್ ಫಾಲೋಡ್ ಬೈ 1 or 2 ಆಫ್ ದ ಸೀಮೆನ್. ಓಹೋ ಅಂತ ಅಂದ್ಕೊಂಡು ತಿರ್ಕೊಂಡು ಗೊನೆಕೊಂಡು ಆ ಗುಲೆರ್ಮೋ ಐರಿಶ್ ಹೋಗ್ತಾನೆ. ಅವನ ಜೊತೆಗೆ ಕೆಲವು ಸೀಮೆನ್ಗಳು ಕೂಡ ಹಿಂದಿಂದ ಹೋಗ್ಬಿಡ್ತಾರೆ. ಅವಾಗ ಫ್ರಾನ್ಸಿಸ್ಕೋ ಅಲ್ಲೇ ನಿಂತ್ಕೊಂಡಿದ್ದ. ಅವನು ಹೇಳ್ತಾನೆ, ಡೆಸ್ಪರೇಟ್ ಮೆನ್ ಡು ನಾಟ್ ಆಲ್ವೇಸ್ ಆ್ಯಕ್ಟ್ ಅಪ್ ಟು ದ ಬೆಸ್ಟ್ ದಟ್ ಈಸ್ ಇನ್ ದೆಮ್ ಸರ್ ಅಂತ ಹೇಳ್ತಾನೆ. ಡೆಸ್ಪರೇಟ್ ಅಂದರೆ ಹತಾಶರಾಗಿರ್ತಕ್ಕಂಥ ಮನುಷ್ಯರು ಕರೆಕ್ಟಾಗಿ ಅವ್ರು ಏನು ಮಾಡ್ತಾ ಇದೀವಿ ಅಂತ ಗೊತ್ತಾಗಲ್ಲ, ಏನೇನೋ ಮಾಡಿಬಿಡ್ತಾರೆ ಸರ್ ಅಂತ ಅವನು ಹೇಳ್ತಾನೆ. ಅವಾಗ ಕೊಲಂಬಸ್ ವಿತ್ ಕ್ವೈಟ್ ಐರನಿ ವ್ಯಂಗ್ಯವಾಗಿ ಹೇಳ್ತಾನೆ ಫ್ರಾನ್ಸಿಸ್ಕೋಗೆ, ಐ ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಮೀ ಫ್ರಾನ್ಸಿಸ್ಕೋ. ನನಗಿದೆಲ್ಲ ಗೊತ್ತೇ ಇರಲಿಲ್ಲ, ನೆನ್ಪು ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅಂದರೆ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾನೆ. ಯುವರ್ ಬೆಸ್ಟ್ ಕೆ ನಾಟ್ ಬಿ ಬೆಟರ್ಡ್. ನಿನ್ನಲ್ಲಿರ್ತಕ್ಕಂಥ ಈ ಒಳ್ಳೆತನ ಇನ್ನೂ ಒಳ್ಳೆಯದನ್ನಾಗಿ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಗುಡ್ ನೈಟ್ ಅಂತ ಕೊಲಂಬಸ್ ಹೇಳ್ತಾನೆ. ಫ್ರಾನ್ಸಿಸ್ಕೋ ಹಾಪ್ ಟರ್ನ್ಸ್ ಟು ಸ್ಪೀಕ್ ಅಗೇನ್. ಮತ್ತೆ ತಿರ್ಕೊಂಡು ಏನೋ ಹೇಳಬೇಕು ಅಂತ ಫ್ರಾನ್ಸಿಸ್ಕೋ ತಿರ್ಕೋತಾನೆ. ಬಟ್ ಥಿಂಗ್ಸ್ ಬೆಟರ್ ಆಫ್ ಇಟ್ ಆ್ಯಂಡ್ ಗೋಸ್. ಆದರೂ ಬೇಡ ಅಂತ ಹೇಳ್ಕೊಂಡು ತಿರ್ಕೊಂಡು ಸೇಮ್ ಫೇಸ್ಡ್ ಮುಖ, ನಾವು ಸ್ವಲ್ಪ ನಾಚಿಕೆ ಮುಖ ಆಗಿತ್ತು, ಹೊರಟೋಗ್ಬಿಡ್ತಾನೆ. ಸೆವೆರಲ್ ಅದರ್ಸ್ ಗೋ ಟು ಸೀ ಫಿಶ್. ಅವನ ಹಿಂದಿಂದಾನೇ ಉಳಿದಿದ್ದ ಸೀ ಮೆನ್ಗಳು ಏನಿದ್ರು ಅವರು ಎಲ್ಲ ಹೊರಟೋಗ್ಬಿಡ್ತಾರೆ. ಎ ಬ್ರೀಫ್ ಸೈಲೆನ್ಸ್. ಅವರೆಲ್ಲ ಈಗ ವಾಪಸ್ ಹೋಗಿದಾರಲ್ಲ, ಕಂಪ್ಲೀಟಾಗಿ ಅಲ್ಲೆಲ್ಲ ಸೈಲೆನ್ಸ್ ಇದೆ. ಕೊಲಂಬಸ್ ಡಸ್ ನಾಟ್ ಮೂವ್. ಕೊಲಂಬಸ್ ಮೂವ್ ಆಗ್ತಾ ಇಲ್ಲ, ಹಾಗೇ ನಿಂತ್ಕೊಂಡಿದ್ದಾನೆ. ಹೀ ಸ್ಟ್ರಗಲಿಂಗ್ ವಿತ್ ಓವರ್ ರಾಟ್ ಎಮೋಷನ್ಸ್. ಅವನ ಮನಸ್ಸಿನಲ್ಲಿ ತುಂಬ ಡೀಪಾಗಿ ಫೀಲಿಂಗ್ಸ್ಗಳು ತುಂಬಿಕೊಂಡಿದ್ದಾವೆ. ಏನೋ ಮಾಡಬೇಕು ಅಂತ ಅಂದ್ಕೊಂಡೆ, ಇಂಥ ಜನ ಕಟ್ಕೊಂಡ್ಬಂದೆ, ಇವರೆಲ್ಲ ನನ್ನ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ, ಈ ಸಾಹಸ ಯಾತ್ರೆ ಅಂದರೆ ಹಿಂಗೇನಾ ಅಂತ ಅಂದ್ಕೊಂಡು ಏನೋ ಎಮೋಷನ್ ಆಗಿದೆ, ಹಾಗೆ ನಿಂತ್ಕೊಂಡು ವೆನ್ ಹಿ ಸ್ಪೀಕ್ಸ್ ಹಿಸ್ ವಾಯ್ಸ್ ಇಸ್ ನಾಟ್ ಸ್ಟಡಿ. ಇವಾಗ ಮಾತಾಡಕ್ಕೆ ಹೋಗ್ತಾನೆ, ಮಾತು ಅಷ್ಟೊಂದು ಸ್ಟಡಿ ಆಗಿಲ್ಲ, ಸ್ವಲ್ಪ ನಡುಕ ಇದೆ. ಕೊಲಂಬಸ್ ಪೇಪೆಗೆ ಹೇಳ್ತಾನೆ, ಗೋ ಬಾಯ್, ಹೋಗಿ ಹುಡುಗ ನೀನು, ಮಲ್ಕೊಳಗೆ ನೀನು ಅಂತ ಹೇಳ್ಬಿಟ್ಟು ಪೇಪೆಗೆ ಹೇಳ್ತಾನೆ. ಪೇಪೆ ಸೀಸಸ್ ಹಿಸ್ ಹ್ಯಾಂಡ್ ಆ್ಯಂಡ್ ಕಿಸಸ್ ಇಟ್. ಪೇಪೆ ಹೋಗೋಕ್ಕಿಂತ ಮುಂಚೆ ಈ ಕೊಲಂಬಸ್ನ ಕೈಯನ್ನು ತಗೊಂಡು ಆ ಕೈಗೆ ಮುತ್ತು ಕೊಡ್ತಾನೆ. ಆ್ಯಂಡ್ ಹೇಸ್ಟಿಲಿ ಡಿಸೆಂಡ್ಸ್ ಟು ದ ಕ್ವಾರ್ಟರ್ ಡೆಕ್ ಆ್ಯಂಡ್ ಗೋಸ್ ಔಟ್. ಹಾಗೆ ತರಾತುರಿನಲ್ಲಿ ಕ್ವಾರ್ಟರ್ ಡೆಕ್ಕಿಂದ ಇಳ್ಕೊಂಡು ಹೋಗಿಬಿಡ್ತಾನೆ. ಆವಾಗ ಕೊಲಂಬಸ್ ಮತ್ತು ಪೆಡ್ರೋ ಇಬ್ಬರೇ ಅಲ್ಲಿ ಮೇಲ್ಗಡೆ ಇದ್ದಾರೆ. ಕೊಲಂಬಸ್ ಟರ್ನಿಂಗ್ ಟು ಪೆಡ್ರೋ. ಪೆಡ್ರೋ ಕಡೆ ತಿರ್ಕೊಂಡು ಕೊಲಂಬಸ್ ಹೇಳ್ತಾನೆ, 2 minutes ಎಗೋ ಡಾನ್ ಪೆಡ್ರೋ, 2 ನಿಮಿಷದ ಹಿಂದೆ ನಾವು ಮಾತಾಡ್ತಾ ಇದ್ವಲ್ಲ, ಅವಾಗ ಐಸಾ, ನಾನೇನೋ ನೋಡಿದೆ ಈ ಸಮುದ್ರದಲ್ಲಿ. ಐ ಥಾಟ್ ಐಸಾ, ನಾನು ಅಂದ್ಕೋತೀನಿ ಏನೋ ನೋಡಿದೆ ನನಗೆ ಅಂತ. ಹಿ ಪೀರ್ಸ್ ಇನ್ ಟು ದ ಡಾರ್ಕ್ನೆಸ್. ಸುತ್ತಮುತ್ತ ಕತ್ತಿತ್ತಲ್ಲ, ಆ ಕಡೆ ಸ್ವಲ್ಪ ನೋಡ್ತಾನೆ, ಏನೋ ಕಾಣ್ತಾ ಇತ್ತಲ್ಲ ನನಗೆ ಅಂತ. ಇಟ್ ವಾಸ್, ಏನೋ ಕಾಣ್ತಾ ಇತ್ತು. ಇಟ್ ಈಸ್, ಕಾಣ್ತಾ ಇದೆ ನೋಡಲ್ಲಿ ಅಂತ ಕೊಲಂಬಸ್ ಹೇಳ್ದ. ಅವಾಗ ಪೆಡ್ರೋ ಎಕ್ಸೈಟಲ್ಲಿ ಹೇಳ್ತಾನೆ, ವಾಟ್ ಸರ್, ಏನು ನೋಡಿದ್ರಿ ಸರ್ ಅಂತ ಪೆಡ್ರೋ ಕೇಳ್ದ. ಆವಾಗ ಕೊಲಂಬಸ್ ಹೇಳ್ತಾನೆ, ಎ ಲೈಟ್, ಬೆಳಕು ಕಾಣ್ತಾ ಇತ್ತು. ಫೇಂಟಿಂಗ್, ಫ್ಲಿಕ್ಕರಿಂಗ್, ತುಂಬ ಡಿಮ್ ಆಗಿ ಮೇಲೆ ಕೆಳಗೆ ಆದಂಗೆ, ರೇಸಿಂಗ್ ಅಪ್ ಆ್ಯಂಡ್ ಡೌನ್, ಸ್ವಲ್ಪ ಬೆಳಕು ಕಾಣ್ತಾ ಇತ್ತು. ಅಲ್ಲಿ ಬೆಳಕು ಕಾಣ್ತಾ ಇದೆ ಅಂದರೆ ಏನೋ ಒಂದು ಜಮೀನಿದೆ, ದೇಶ ಇದೆ, ಜನ ಇದ್ದಾರೆ ಅಂತ. ಲುಕ್, ನೋಡಲ್ಲಿ ಅಂತ ಹೇಳಿಬಿಟ್ಟು ಹಿ ಪಾಯಿಂಟ್ಸ್, ಕೈ ಮಾಡಿಬಿಟ್ಟು ಕೊಲಂಬಸ್ ತೋರಿಸಿದ. ಅವಾಗ ಪೆಡ್ರೋ ಅದನ್ನು ನೋಡ್ಬಿಟ್ಟು ಹೇಳ್ತಾನೆ, ಇಟ್ ಈಸ್ ಸರ್, ಅದು ಬೆಳಕಿನ ಥರ ಅಲ್ಲ, ಅದು ಬೆಳಕೇನೆ ಸರ್. ಗ್ಲೋರಿ ಟು ಬಿ ಗಾಡ್. ದೇವರಿಗೆ ಧನ್ಯವಾದ, ದೇವರು ನಮ್ಮ ಮೇಲೆ ಕರುಣೆ ತೋರಿಸ್ಬಿಟ್ಟ ಅಂತ ಹೇಳ್ತಾನೆ. ಅಟ್ ದಿಸ್ ಮೂಮೆಂಟ್ ದರ್ ಇಸ್ ಅ ವೈಲ್ಡ್ ಶೌಟ್ ಆಫ್. ಕೆಳಗಡೆ ಶೀಮೆನ್ಗಳಿದ್ದಾರಲ್ಲ ಅವ್ರಿಗೂ ಕೂಡ ಬೆಳಕು ಕಾಣಿಸುತ್ತೆ. ಅವರು ಜೋರಾಗಿ ಕಿರ್ಚ್ಕೊಳ್ತಾರೆ. ವಾಯ್ಸ್ ಅಲ್ಲಿಂದ ಕೂತ್ಕೊಂಡು ಹೇಳ್ತಾರೆ, ಇಟ್ ಈಸ್ ಸರ್ ಎ ಲೈಟ್, ಲ್ಯಾಂಡ್. ಹೌದು ಸರ್, ಇದು ಲೈಟು, ನೆಲ ಸಿಕ್ತು, ಜಮೀನು ಸಿಕ್ತು, ಆ ದೇಶ ಸಿಕ್ತು ಅಂತ ಅಲ್ಲಿಂದ ಕಿರ್ಚ್ಕೋತಾರೆ. ಎ ಸೇಲರ್ ಕಮ್ಸ್ ರನ್ನಿಂಗ್ ಆನ್, ಡೆಲಿರಿಯಸ್ ವಿತ್ ಜಾಯ್ ಆ್ಯಂಡ್ ಎಕ್ಸೈಟ್ಮೆಂಟ್. ಡೆಲಿರಿಯಸ್ ಅಂದರೆ ಮ್ಯಾಡ್, ಆ ಸಂತೋಷ, ಆ ಎಕ್ಸೈಟ್ಮೆಂಟ್ ಹುಚ್ಚಿಡ್ದಂಗೆ ಆಗಿತ್ತು ಅವ್ರಿಗೆ. ಯಾಕಂದರೆ ತಿಂಗಳಗಟ್ಟಲೆ ಜಮೀನೇ ನೋಡಿರಲಿಲ್ಲ, ಜನ ನೋಡಿರಲಿಲ್ಲ, ಬೆಳಕು ನೋಡಿರಲಿಲ್ಲ. ಅದಕ್ಕೆ ಅವನಿಗೆ ಅಷ್ಟೊಂದು ಎಕ್ಸೈಟ್ ಆಗಿ ಕೂತ್ಕೊಂಬಂದು ಐ ಟಿ ಸರ್, ಲೈಟ್, ಲ್ಯಾಂಡ್ ಅಂತ ಕೂತ್ಕೊಂಬರ್ತಾನೆ. ಅವಾಗ ಇನ್ನೊಬ್ಬ ಸೇಲರ್ ಹೇಳ್ತಾನೆ, ಡಿಡ್ ಯು ಸಿ ಇಟ್ ಸರ್, ಸರ್ ನಿಮ್ಗೆ ಕಾಣಿಸ್ತಾ ಇದೆ ಬೆಳಕು. ಎ ಲೈಟ್, ಬ್ಲೆಸ್ಡ್ ಮದರ್ ಆಫ್ ಗಾಡ್, ಎ ಲೈಟ್. ಆದರೂ ಕೊನೆಗೂ ದೇವರಿಗೆ ನಮ್ಮ ಮೇಲೆ ಕರುಣೆ ಬಂದುಬಿಡ್ತು. ಲೈಟ್ ಅನ್ನೋದು ಕಂಡಿತು, ಜಮೀನು ಅನ್ನೋದು ಬಂತು, ಭೂಮಿ ಅನ್ನೋದು ಸಿಕ್ತು ನಮಗೆ ಅಂತ ಖುಷಿನಲ್ಲಿ ಹೇಳ್ತಾನೆ. ಅವಾಗ ಕೊಲಂಬಸ್ ವಿತ್ ಕ್ವೈಟ್ ಅಥಾರಿಟಿ, ಕ್ಯಾಪ್ಟನ್ ಅಲ್ವಾ, ಅದೇ ಅಧಿಕಾರಯುತವಾಗಿ ಹೇಳ್ತಾನೆ, ಗಿವ್ ದ ಆರ್ಡರ್ ಟು ಹೀವ್ ಟು. ಆರ್ಡರ್ ಮಾಡಿ, ಹಡಗನ್ನು ನಿಲ್ಲಿಸೋದಕ್ಕೆ, ಬ್ರೇಕ್ ಹಾಕೋದಕ್ಕೆ ಆರ್ಡರ್ ಮಾಡಿ ಅಂತ ಹೇಳ್ತಾನೆ. ಅವಾಗ ಈ ನಾಟಕ ಮುಗಿಯುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇದು ಈ ನಾಟಕದಲ್ಲಿ ಬರ್ತಕ್ಕಂಥ ಸ್ಟೋರಿ. ಈ ಕೊಲಂಬಸ್ ಮತ್ತು ಅವನ ಸಹಚರ ಏನಿದ್ರು, ಕ್ರೀವ್ ಏನಿತ್ತು, ಅವರೆಲ್ಲ ತುಂಬ ದಿನ ಸಾಹಸ ಯಾತ್ರೆ ಮಾಡ್ಕೊಂಡು ಬಂದಿದ್ರು. ಆದರೂ ಕೊನೆ ಮೂಮೆಂಟಲ್ಲಿ ವಾಪಸ್ ಬರೋಣ ಅಂತ ಹಠ ಹಿಡ್ಕೊಂಡು ತುಂಬ ಕೊಲಂಬಸ್ನ ಜೊತೆ ಕಿತ್ತಾಡ್ಕೊಳ್ತಾ ಇದ್ರು. ಕೊಲಂಬಸ್ ಏನಾದರೂ ಅವ್ರ ಮಾತನ್ನು ಕೇಳಿಕೊಂಡು ಹಿಂತಿರುಗಿದ್ದ ಅಂತಂದರೆ ಅವನ ಹೆಸರು ಇತಿಹಾಸದಲ್ಲಿ ದಾಖಲೆ ಆಗ್ತಾ ಇರಲಿಲ್ಲ.
ಅಲ್ವಾ. ಹೊಸ ದೇಶ ಕಂಡು ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಅವ್ರ ಮಾತು ಕೇಳ್ಕೊಂಡು ಏನಾದರೂ ಒಂದು ದಿನ ಅವನು ಮುಂಚೆ ತಿರುಗಿಕೊಂಡಿದ್ದ ಅಂದರೆ ಅದನ್ನು ಕಂಡು ಹಿಡಿಯೋಕ್ಕಾಗ್ತಿರಲಿಲ್ಲ. ಆದರೂ ಅವನಲ್ಲಿರ್ತಕ್ಕಂಥ ತಾಳ್ಮೆ, ಧೈರ್ಯ, ಕಾನ್ಫಿಡೆನ್ಸ್ ಏನಿದೆ ಅದರ ಮೂಲಕ ಅವನು ಈ ಹೊಸ ದೇಶವನ್ನು ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಯಿತು. ಅವನ ಜೊತೆಗಿರ್ತಕ್ಕಂಥ ಕ್ರೂಸ್ ಏನಿದ್ರು, ಸೀಮನ್ಗಳಿದ್ರು, ಅವ್ರ ಜೊತೆಗೆ ಹೋರಾಟ ಮಾಡಿಕೊಂಡಾದರೂ ಕೂಡ, ಸಂಘರ್ಷ ನಡೆದರೂ ಕೂಡ ಅವರೆಲ್ಲ ಮನಸ್ಸು ಒಲಿಸಿಕೊಂಡು ಹೆಂಗೋ ಅವರನ್ನು ಕರ್ಕೊಂಡು ಈ ಸಾಹಸ ಯಾತ್ರೆಯಲ್ಲಿ ವಿಜಯಿ ಆಗ್ತಾನೆ. ಇದು ಈ ನಾಟಕದಲ್ಲಿ ಬರ್ತಕ್ಕಂಥ ಸ್ಟೋರಿ. ತಮ್ಮೆಲ್ಲರಿಗೂ ಕೂಡ ಈ ನಾಟಕದಲ್ಲಿ ಬರ್ತಕ್ಕಂಥ ಸ್ಟೋರಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ತಾವೆಲ್ಲ ಟೆಕ್ಸ್ಟ್ ಬುಕ್ಕನ್ನು ಇನ್ನೊಂದು ಸಾರಿ ಓದ್ಕೊಂಡು ರೆಡಿಯಾಗಿರಿ. ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಎಕ್ಸಾಮಿನೇಷನಲ್ಲಿ ಯಾವ ರೀತಿ ಬರ್ತವೆ ಅನ್ನೋದನ್ನು ಒಂದು PDF ಫಾರ್ಮ್ಯಾಟಲ್ಲಿ ನೋಟ್ಸನ್ನು ಮಾಡಿ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಡ್ತೀನಿ. ತಾವು ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋದಕ್ಕೆ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತು ಕ್ಲಾಸನ್ನು ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.